Government of Karnataka, Digital Learning, Department of Collegiate Education, Course BBM, Semester 5th, Subject Management, Paper Business Research Methods, Chapter Name, Interpretation of Data and Report Writing. Today's topic is chi-square test. Dear students, I am Khalil, Assistant Professor, Department of Commerce. I welcome you all in this session. ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ಪ್ರೀವಿಯಸ್ ಸೆಷನ್ನಲ್ಲಿ ನಾವು chi-square ಟೆಸ್ಟ್ ಅದರ ಇಂಟ್ರೊಡಕ್ಷನ್, ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆ್ಯಂಡ್ ಕೊನೆಯದಾಗಿ ಕಂಡೀಷನ್ಸ್ ರಿಲೇಟಿಂಗ್ ಟು chi-squareನ ನಾವು ಡಿಸ್ಕಸ್ ಮಾಡಿದ್ವಿ. ಪರ್ಟಿಕ್ಯುಲರ್ಲಿ ಇನ್ ದಿಸ್ ವಿಡಿಯೋ ಲೆಕ್ಚರ್ ವಿ ವುಡ್ ಟಾಕ್ ಅಬೌಟ್ ಯೂಸಸ್ ಆಫ್ chi-square ಟೆಸ್ಟ್, ಮೀನ್ಸ್ ಅಪ್ಲಿಕೇಶನ್ ಆಫ್ chi-square ಟೆಸ್ಟ್. ನೆಕ್ಸ್ಟ್, ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಅಪ್ಲೈಯಿಂಗ್ chi-square ಟೆಸ್ಟ್. ಕೊನೆಯದಾಗಿ ಇಲಿಸ್ಟ್ರೇಷನ್. ಈ ಒಂದು ಸೆಷನ್ನಲ್ಲಿ ನಾವು ಯೂಸಸ್ ಆಫ್ chi-square ಟೆಸ್ಟನ್ನು ನೋಡೋಣ ಆ್ಯಂಡ್ chi-square ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇರುವಂತಹ ಸ್ಟೆಪ್ಸನ್ನು ನೋಡೋಣ, ಮೀನ್ಸ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಅಪ್ಲೈಯಿಂಗ್ chi-square ಟೆಸ್ಟ್. ಒಂದು ಇಲಿಸ್ಟ್ರೇಷನ್ನ ನೋಡೋಣ. ಎಸ್ ಡಿಯರ್ ಸ್ಟೂಡೆಂಟ್ಸ್, ನಾವು ವಿಲ್ ಡಿಸ್ಕಸ್ ಅಬೌಟ್ ಯೂಸಸ್ ಆಫ್ chi-square ಟೆಸ್ಟ್. See, dear students, the chi-square test is one of the most popular statistical inference procedures today. chi-square ಟೆಸ್ಟನ್ನು ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಂತ ನಾವು ಹೇಳ್ತೀವಿ. ಪ್ರೀವಿಯಸ್ ಸೆಷನ್ನಲ್ಲಿ ನಾವು ನೋಡಿದ್ವಿ. ಎಸ್, chi-square ಟೆಸ್ಟ್ ಇಸ್ ಅ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಂತ. ಸಿ, chi-square ಟೆಸ್ಟನ್ನು ತುಂಬ ಬಳಕೆ ಮಾಡ್ತಾ ಇದ್ದಾರೆ. ಸಿ, chi-square ಟೆಸ್ಟ್ ಈಸ್ ಎ ಇಂಪಾರ್ಟೆಂಟ್ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಂತ ಹೇಳಿದ್ದಾರೆ. ಆ್ಯಂಡ್ ಯಾಕೆ ಇಲ್ಲಿ ನಾವು chi-square ಟೆಸ್ಟ್ನಲ್ಲಿ ನೋ ರಿಜಿಡ್ ಅಸಂಪ್ಷನ್ಸ್ ಆರ್ ನೆಸಸರಿ ಅಂತ ಹೇಳ್ತೀವಿ. ಓಕೆ, ಎಸ್, ರಿಜಿಡ್ ಅಸಂಪ್ಷನ್ಸ್ chi-square ಟೆಸ್ಟಿಗೆ ಅವಶ್ಯಕತೆ ಇಲ್ಲ, ಎಸ್ಪೆಷಲಿ ಇನ್ ರೆಸ್ಪೆಕ್ಟ್ ಆಫ್ ಟೈಪ್ ಆಫ್ ಪಾಪ್ಯುಲೇಷನ್. ಓಕೆ, ಬಟ್ ಇಲ್ಲಿ ಬಂದುಬಿಟ್ರೆ chi-square ಟೆಸ್ಟ್ನಲ್ಲಿ ಓನ್ಲಿ ದ ಡಿಗ್ರೀಸ್ ಆಫ್ ಫ್ರೀಡಮ್ ಫಾರ್ ಯೂಸಿಂಗ್ ದಿಸ್ ಟೆಸ್ಟ್ ಅಂತ ಹೇಳ್ತೀವಿ ನಾವು. ಈ ಒಂದು ಟೆಸ್ಟನ್ನು ಯೂಸ್ ಮಾಡಲಿಕ್ಕೆ ಡಿಗ್ರೀಸ್ ಆಫ್ ಫ್ರೀಡಮ್ ಎಸೆನ್ಷಿಯಲ್ ಇರುತ್ತೆ. ಆ್ಯಂಡ್ ಸಿ, ಯೂಸಸ್ ಅಂತ ಬಂದಾಗ ಆ್ಯಸ್ ಎ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್, ದಟ್ ಈಸ್ chi-square ಟೆಸ್ಟ್ ಕ್ಯಾನ್ ಬಿ ಯೂಸ್ಡ್ ಫಸ್ಟ್ ಆ್ಯಸ್ ಎ ಟೆಸ್ಟ್ ಆಫ್ ಗುಡ್ನೆಸ್ ಆಫ್ ಫಿಟ್. ಓಕೆ, ಆ್ಯಂಡ್ ಸೆಕೆಂಡ್ಲಿ chi-square ಟೆಸ್ಟನ್ನು ನಾವು ಆ್ಯಸ್ ಎ ಟೆಸ್ಟ್ ಆಫ್ ಇಂಡಿಪೆಂಡೆನ್ಸ್ ಆಗಿ ಯೂಸ್ ಮಾಡ್ತೀವಿ. ಆ್ಯಂಡ್ ಮೂರನೇದಾಗಿ ಆ್ಯಸ್ ಎ ಟೆಸ್ಟ್ ಆಫ್ ಹೋಮೋಜಿನಿಟಿಯಾಗಿ ನಾವು ಯೂಸ್ ಮಾಡ್ತೀವಿ. ಓಕೆ, ಮೀನ್ಸ್ chi-square ಟೆಸ್ಟನ್ನು ಮೂರು ರೀತಿಯಾಗಿ ಅಪ್ಲಿಕೇಶನ್ನಲ್ಲಿ ನಾವು ನೋಡ್ತೀವಿ. ಮೂರು ರೀತಿಯಾಗಿ chi-square ಟೆಸ್ಟ್ ಅಪ್ಲಿಕೇಬಲ್ ನೋಡ್ಬೋದು, ಅದರ ಒಂದು ಅಪ್ಲಿಕೇಶನ್ಸನ್ನು ನೋಡ್ತೀವಿ. ಫಸ್ಟು chi-square ಟೆಸ್ಟ್ ಆ್ಯಸ್ ಎ ಟೆಸ್ಟ್ ಆಫ್ ಇಂಡಿಪೆಂಡೆನ್ಸ್ ಆಗಿ, ಆ್ಯಂಡ್ ಸೆಕೆಂಡ್ಲಿ chi-square ಟೆಸ್ಟ್ ಆ್ಯಸ್ ಎ ಟೆಸ್ಟ್ ಆಫ್ ಗುಡ್ನೆಸ್ ಆಫ್ ಫಿಟ್. ಲಾಸ್ಟಿಗೆ ಬಂದರೆ chi-square ಟೆಸ್ಟ್ ಆ್ಯಸ್ ಎ ಟೆಸ್ಟ್ ಆಫ್ ಹೋಮೋಜಿನಿಟಿ ಆಗಿ. ಓಕೆ, ಈಗ ಒನ್ ಬೈ ಒನ್ ಅಪ್ಲಿಕೇಶನ್ ಆರ್ ಯೂಸ್ ಆಫ್ chi-square ಟೆಸ್ಟನ್ನು ನೋಡೋಣ. ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ಅಪ್ಲಿಕೇಶನ್ ಆಫ್ chi-squareಗೆ ಬಂದರೆ ನಾವು chi-square ಟೆಸ್ಟ್ ಆ್ಯಸ್ ಎ ಟೆಸ್ಟ್ ಆಫ್ ಇಂಡಿಪೆಂಡೆನ್ಸ್, ಆರ್ ಏನಂತ ಹೇಳ್ತೀವಿ, chi-square ಟೆಸ್ಟ್ ಆ್ಯಸ್ ಎ ಟೆಸ್ಟ್ ಆಫ್ ಇಂಡಿಪೆಂಡೆನ್ಸ್ ಆಫ್ ಅಟ್ರಿಬ್ಯೂಟ್ಸ್ ಅಂತ ನಾವು ಹೇಳ್ಬೋದು. ಓಕೆ, ಅಂದರೆ ಏನು, ವಿತ್ ದಿ ಹೆಲ್ಪ್ ಆಫ್ chi-squareನ ಹೆಲ್ಪ್ನಿಂದ, ಮೀನ್ಸ್ chi-square ಟೆಸ್ಟಿನ ಹೆಲ್ಪ್ನಿಂದ ವಿ ಕ್ಯಾನ್ ಫೈಂಡ್ ಔಟ್ ವೆದರ್ 2 or more ಅಟ್ರಿಬ್ಯೂಟ್ಸ್ ಆರ್ ಅಸೋಸಿಯೇಟೆಡ್ ಆರ್ ನಾಟ್ ಅನ್ನುವಂಥದ್ದು. 2 ಅಥವಾ 2ಕ್ಕಿಂತ ಹೆಚ್ಚು ಅಟ್ರಿಬ್ಯೂಟ್ಸ್ ಅಸೋಸಿಯೇಟೆಡ್ ಆಗಿದೆನಾ, ಏನಾದರೂ ಅಸೋಸಿಯೇಷನ್ ಇದೆನಾ ಅಥವಾ ಇಲ್ಲವಾ ಅನ್ನುವಂಥದ್ದನ್ನು ನಾವು ಓಕೆ ಫೈಂಡ್ ಔಟ್ ಮಾಡ್ಬೋದು ವಿತ್ ದಿ ಹೆಲ್ಪ್ ಆಫ್ chi-square ಟೆಸ್ಟ್, ಎಸ್ಪೆಷಲಿ ಇಂಡಿಪೆಂಡೆನ್ಸ್ ಆಫ್ ಅಟ್ರಿಬ್ಯೂಟ್ಸ್ ಅಂತ ಬಂದಾಗ. ಮೀನ್ಸ್ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ chi-square ಟೆಸ್ಟ್ ಎನೇಬಲ್ಸ್ ಅಸ್ ಟು ಎಕ್ಸ್ಪ್ಲೈನ್ ವೆದರ್ ಆರ್ ನಾಟ್ 2 ಅಟ್ರಿಬ್ಯೂಟ್ಸ್ ಆರ್ ಅಸೋಸಿಯೇಟೆಡ್. ಇನ್ ಅದರ್ ವರ್ಡ್ಸಲ್ಲಿ ಹೇಳಬೇಕಂದ್ರೆ
chi-square test used to means chi-square is used to test the ಅಸೋಸಿಯೇಷನ್ ಬಿಟ್ವೀನ್ ದಿ ಅಟ್ರಿಬ್ಯೂಟ್ಸ್ ಅಂತ ಹೇಳಬಹುದು. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅಟ್ರಿಬ್ಯೂಟ್ಸ್ನಲ್ಲಿ ಇರುವಂತಹ ಒಂದು ಅಸೋಸಿಯೇಷನ್ ಇದೇನೋ ಅಥವಾ ಇಂಡಿಪೆಂಡೆಂಟ್ ಆಗಿದೇನೋ, ಓಕೆ, ಅಟ್ರಿಬ್ಯೂಟ್ಸ್ ಆರ್ ಇಂಡಿಪೆಂಡೆಂಟ್ ಅನ್ನುವಂಥದ್ದನ್ನು ಚೆಕ್ ಮಾಡಲಿಕ್ಕೆ ನಾವು ಈ ಒಂದು chi-squareನ ಯೂಸ್ ಮಾಡ್ತೀವಿ. ಎಸ್ಪೆಷಲಿ ವೆನ್ ದ ಸ್ಯಾಂಪಲ್ ಡಾಟಾ ಈಸ್ ಪ್ರೆಸೆಂಟೆಡ್ ಇನ್ ದಿ ಫಾರ್ಮ್ ಆಫ್ ಎ ಕಾಂಟಿಂಜೆನ್ಸಿ ಟೇಬಲ್. ಓಕೆ, ಕಾಂಟಿಂಜೆನ್ಸಿ ಟೇಬಲ್ ಫಾರ್ಮ್ನಲ್ಲಿ ಪ್ರೆಸೆಂಟ್ ಮಾಡಿದಾಗ ನಾವು ಈ ಒಂದು ಟೆಸ್ಟನ್ನು ನಾವು ಪರ್ಫಾರ್ಮ್ ಮಾಡ್ತೀವಿ. ಮೀನ್ಸ್ 2x2 ಕಾಂಟಿಂಜೆನ್ಸಿ ಟೇಬಲ್ನ ನಾವು ನೋಡ್ಬೋದು, 3x3 ಕಾಂಟಿಂಜೆನ್ಸಿ ಟೇಬಲ್ನ ಕೂಡ ನಾವು ನೋಡ್ತೀವಿ. ಸಿ ಡಿಯರ್ ಸ್ಟೂಡೆಂಟ್ಸ್, ಒಂದು ಎಕ್ಸಾಂಪಲ್ನ ನೋಡ್ಬೋದು ಇಲ್ಲಿ. ಫಾರ್ ಎಕ್ಸಾಂಪಲ್, ವೆದರ್ ಎ ನ್ಯೂ ಮೆಡಿಷನ್ ಈಸ್ ಎಫೆಕ್ಟಿವ್ ಇನ್ ಕಂಟ್ರೋಲಿಂಗ್ ಫೀವರ್ ಆರ್ ನಾಟ್. ಹೊಸ ಮೆಡಿಷನ್ ಎಫೆಕ್ಟಿವ್ ಆಗಿದೆನಾ ಫೀವರ್ನ ಕಂಟ್ರೋಲ್ ಮಾಡೋದರಲ್ಲಿ ಅಥವಾ ಇಲ್ಲವಾ ಅನ್ನುವಂಥದ್ದು ನಾವು ಟೆಸ್ಟ್ ಮಾಡಬೇಕಂತ ಹೇಳಿದ್ರೆ ದ್ಯಾಟ್ ಈಸ್ ಏನಂತ ಹೇಳ್ಬೋದು ನಾವು chi-square ಟೆಸ್ಟ್ ಆ್ಯಸ್ ಎ ಟೆಸ್ಟ್ ಆಫ್ ಇಂಡಿಪೆಂಡೆನ್ಸ್ ಆಫ್ ಅಟ್ರಿಬ್ಯೂಟ್ಸ್ ಅಂತ ಹೇಳ್ಬೋದು. ಓಕೆ, ಇಲ್ಲಿ ಬಂದರೆ ಈ ಒಂದು ಎಕ್ಸಾಂಪಲಿಗೆ ನೋಡಿದ್ರೆ ಏನು ಮಾಡ್ತೀವಿ ನಾವು, chi-square ಟೆಸ್ಟ್ ನಮಗೆ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಓಕೆ, ಎಸ್ಪೆಷಲಿ ಇನ್ ಡಿಸೈಡಿಂಗ್ ದಿಸ್ ಇಶ್ಯೂ ಅಂತ ನಾವು ಹೇಳ್ಬೋದು. ಸಿ ಈ ಒಂದು ಸಿಚುವೇಷನಲ್ಲಿ ವಿ ಪ್ರೊಸೀಡ್ ವಿತ್ ದಿ ನಲ್ ಹೈಪೋಥಿಸಿಸ್. ಓಕೆ, ಫಸ್ಟ್ ನಾವು ನಲ್ ಹೈಪೋಥಿಸಿಸ್ ಮುಖಾಂತರ ಇಲ್ಲಿ ಏನು ಮಾಡ್ತೀವಿ, ಈ ಒಂದು ಏನು ಹೇಳಿದ್ದೀವಲ್ಲ, ನ್ಯೂ ಮೆಡಿಷನ್ ಈಸ್ ಎಫೆಕ್ಟಿವ್ ಇನ್ ಕಂಟ್ರೋಲಿಂಗ್ ಫೀವರ್ ಆರ್ ನಾಟ್. ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಏನು ಮಾಡ್ತೀವಿ, ವಿ ಪ್ರೊಸೀಡ್ ವಿತ್ ದಿ ನಲ್ ಹೈಪೋಥಿಸಿಸ್. ಏನು ಅಂತ ಹೇಳಿದ್ರೆ ದಟ್ ದ ಟೂ ವೇರಿಯೇಬಲ್ಸ್, ಇಲ್ಲಿ ಎರಡು ವೇರಿಯೇಬಲ್ಸ್ ಯಾವುದು, ದ ಫಸ್ಟ್ ವೇರಿಯೇಬಲ್ ಈ ಒಂದು ಎಕ್ಸಾಂಪಲ್ನಲ್ಲಿ ದಟ್ ಈಸ್ ನ್ಯೂ ಮೆಡಿಷನ್, ಅದು ಒಂದು ವೇರಿಯೇಬಲ್ ಆರ್ ಅಟ್ರಿಬ್ಯೂಟ್ ಆಗುತ್ತೆ. ಓಕೆ, ಒಂದು ಅಟ್ರಿಬ್ಯೂಟ್. ಆ್ಯಂಡ್ ಅನದರ್ ಒನ್ ಈಸ್ ಕಂಟ್ರೋಲ್ ಆಫ್ ಫೀವರ್. ನ್ಯೂ ಮೆಡಿಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಫೀವರ್, ಓಕೆ, ಇವೆರಡು ಕೂಡ ಏನು ಅಟ್ರಿಬ್ಯೂಟ್ಸ್ ಇಲ್ಲಿ ನೋಡ್ತೀವಿ. ಓಕೆ, ಏನು ಆರ್ ಇಂಡಿಪೆಂಡೆಂಟ್, ವಿಚ್ ಮೀನ್ಸ್ ದಟ್ ದ ನ್ಯೂ ಮೆಡಿಷನ್ ಈಸ್ ನಾಟ್ ಎಫೆಕ್ಟಿವ್ ಇನ್ ಕಂಟ್ರೋಲಿಂಗ್ ಫೀವರ್ ಅಂತ ಹೇಳಿದ್ದಾರೆ. ಮೀನ್ಸ್ ವಿ ಪ್ರೊಸೀಡ್ ವಿತ್ ದಿ ನಲ್ ಹೈಪೋಥಿಸಿಸ್ ದಟ್ ದ ಟೂ ಅಟ್ರಿಬ್ಯೂಟ್ಸ್ ನೇಮ್ಲಿ ನ್ಯೂ ಮೆಡಿಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಫೀವರ್ ಆರ್ ಇಂಡಿಪೆಂಡೆಂಟ್. ಮೀನ್ಸ್ they are independent, which means that new medicine is not effective in controlling ಫೀವರ್ ಅನ್ನುವಂಥದ್ದು. ಈ ರೀತಿ ನಲ್ ಹೈಪೋಥಿಸಿಸ್ ಇರುತ್ತೆ. ಆ್ಯಂಡ್ ಈ ಒಂದು ಬೇಸಿಸ್ ಮೇಲೆ, ಓಕೆ, ಆನ್ ದಿಸ್ ಬೇಸಿಸ್ ವಿ ಫಸ್ಟ್ ಕ್ಯಾಲ್ಕುಲೇಟೆಡ್ ದಿ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್. ಓಕೆ, ನಾವು ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ನಾವೇನು ಮಾಡಬೇಕಾಗುತ್ತೆ, ವರ್ಕೌಟ್ ಮಾಡಬೇಕಾಗುತ್ತೆ ದ ವ್ಯಾಲ್ಯೂ ಆಫ್ chi-square. ಓಕೆ, ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದಾದಮೇಲೆ ವ್ಯಾಲ್ಯೂ ಆಫ್ chi-squareನ ಕ್ಯಾಲ್ಕುಲೇಟ್ ಮಾಡ್ತೀವಿ. ದೆನ್ ಈಗೇನು ಮಾಡಬೇಕು, ಕಂಪೇರ್ ಮಾಡಬೇಕು. ಓಕೆ, ಎಲ್ಲ ಹೈಪೋಥಿಸಿಸ್ನ ನಾವು ಅಕ್ಸೆಪ್ಟ್ ಮಾಡಬೇಕು ರಿಜೆಕ್ಟ್ ಮಾಡಬೇಕು ಅಂದರೆ ಈಗ ನಾವೇನು ಮಾಡಬೇಕು, ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಏನಿರುತ್ತಲ್ಲ chi-square ಇಂದು ಕಂಪೇರ್ ಮಾಡಬೇಕು. ಯಾವ ರೀತಿ ಅಂತ ಹೇಳಿದ್ರೆ, ಇಫ್ ದ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಆಫ್ chi-square ಏನಿದೆಯಲ್ಲ ಅದು ಈಸ್ ಲೆಸ್ ದ್ಯಾನ್ ದಿ ಟೇಬಲ್ ವ್ಯಾಲ್ಯೂ ಅಟ್ ಎ ಸರ್ಟೈನ್ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಫಾರ್ ಗಿವನ್ ಡಿಗ್ರೀಸ್ ಆಫ್ ಫ್ರೀಡಮ್. ಓಕೆ, ಡಿಗ್ರೀಸ್ ಆಫ್ ಫ್ರೀಡಮ್ ಆ್ಯಂಡ್ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಮುಂದೆ ಹೇಳ್ತೀನಿ. ವಾಟ್ ಈಸ್ ಡಿಗ್ರೀಸ್ ಆಫ್ ಫ್ರೀಡಮ್ ಆ್ಯಂಡ್ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅನ್ನುವಂಥದ್ದು. ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಆ್ಯಂಡ್ ಡಿಗ್ರೀಸ್ ಆಫ್ ಫ್ರೀಡಮ್. ಓಕೆ, ಈ ಬೇಸಿಸ್ ಮೇಲೆ ನಾವು chi-square ಡಿಸ್ಟ್ರಿಬ್ಯೂಷನ್ನ ಟೇಬಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ಒಂದು ಟೇಬಲ್ ವ್ಯಾಲ್ಯೂಗೆ ಕಂಪೇರ್ ಮಾಡಿದಾಗ chi-square ವ್ಯಾಲ್ಯೂ ಏನಾದರೂ ಲೆಸ್ ಇದ್ದರೆ, ಓಕೆ, ಏನಂತ ಕನ್ಕ್ಲೂಡ್ ಮಾಡ್ತೀವಿ, ವಿ ಕನ್ಕ್ಲೂಡ್ ದಟ್ ನಲ್ ಹೈಪೋಥಿಸಿಸ್ ಸ್ಟ್ಯಾಂಡ್ಸ್, ವಿಚ್ ಮೀನ್ಸ್ ದಟ್ ದ ಟೂ ಅಟ್ರಿಬ್ಯೂಟ್ಸ್ ಆರ್ ಇಂಡಿಪೆಂಡೆಂಟ್. ಮೀನ್ಸ್ ಅದು ಎರಡೂ ಏನು ಅಟ್ರಿಬ್ಯೂಟ್ಸ್ ಇದೆಯಲ್ಲ, ನ್ಯೂ ಮೆಡಿಷನ್ ಆ್ಯಂಡ್ ಕಂಟ್ರೋಲಿಂಗ್ ಫೀವರ್, ಅವು ಎರಡು ಕೂಡ ಏನು ಅಸೋಸಿಯೇಷನ್ ಇಲ್ಲ ಅವರ ಮಧ್ಯೆಯಲ್ಲಿ, ಆ ಎರಡು ಅಟ್ರಿಬ್ಯೂಟ್ಸ್ನಲ್ಲಿ, ಆರ್ ನಾಟ್ ಅಸೋಸಿಯೇಟೆಡ್ ಅಂತ ಹೇಳಬಹುದು. ಓಕೆ, ಮೀನ್ಸ್ ಏನಂತ ಹೇಳ್ತೀವಿ ಇಲ್ಲಿ, ನಲ್ ಹೈಪೋಥಿಸಿಸ್ ಏನಾಗಿದ್ದು, ದ ನ್ಯೂ ಮೆಡಿಷನ್ ಈಸ್ ನಾಟ್ ಎಫೆಕ್ಟಿವ್ ಇನ್ ಕಂಟ್ರೋಲಿಂಗ್ ದ ಫೀವರ್. ಬಟ್ ಕ್ಯಾಲ್ಕುಲೇಟ್ ವ್ಯಾಲ್ಯೂ ಆಫ್ chi-square ಈಸ್ ಗ್ರೇಟರ್ ದ್ಯಾನ್ ದಿ ಟೇಬಲ್ ವ್ಯಾಲ್ಯೂ. ಓಕೆ, ಟೇಬಲ್ ವ್ಯಾಲ್ಯೂಗಿಂತ ಜಾಸ್ತಿ ಇದ್ದರೆ ನಾವೀಗೇನು ಇನ್ಫರ್ ಮಾಡ್ಬೋದು, ನಮ್ಮ ಇನ್ಫರೆನ್ಸ್ ಈ ರೀತಿ ಇರುತ್ತೆ. then would we that the null hypothesis does not hold good, which means the two attributes are associated, and association is not because of the chance anta ಹೇಳ್ತೀವಿ, means chance factor, but it exists is in reality ಅಂತ ಹೇಳ್ಬೋದು. ಓಕೆ, ಸಿ ಅಸೋಸಿಯೇಷನ್ ಇದೆ. ಓಕೆ, ಅಸೋಸಿಯೇಷನ್ ಇದೆ ಅಂತ ಬಂದಾಗ ದ ನ್ಯೂ ಮೆಡಿಷನ್ ಏನಂತ ಹೇಳ್ತೀವಿ ಇಲ್ಲಿ, ಈಸ್ ಎಫೆಕ್ಟಿವ್ ಇನ್ ಕಂಟ್ರೋಲಿಂಗ್ ದ ಫೀವರ್ ಆ್ಯಂಡ್ ಏನಂತ ಹೇಳ್ಬೋದು, ಕಂಟ್ರೋಲಿಂಗ್ ದ ಫೀವರ್ ಅಂತ ನಾವು ಹೇಳ್ತೀವಿ. ಈ ಒಂದು ಎಕ್ಸಾಂಪಲ್ಗೆ ಸಂಬಂಧಪಟ್ಟ ಹಾಗೆ
ಇಷ್ಟೊಂದು ವಿವರಣೆ. ಡಿಯರ್ ಸ್ಟೂಡೆಂಟ್ಸ್, ಕೊನೆಯದಾಗಿ ಹೇಳಬೇಕಂತ ಹೇಳಿದ್ರೆ ಅಥವಾ ಇನ್ನೊಂದು ಎಕ್ಸಾಂಪಲ್ನ ನಾವು ಇಲ್ಲಿ ಹೇಳಬಹುದು. ಎಕ್ಸಾಂಪಲ್ ಏನಂತ ಹೇಳಿದ್ರೆ ಈ ರೀತಿ ಹೇಳ್ಬೋದು ಎಕ್ಸಾಂಪಲ್. ವೆದರ್ ದೇರ್ ಈಸ್ ಎನಿ ಅಸೋಸಿಯೇಷನ್ ಬಿಟ್ವೀನ್ ಮ್ಯಾರೇಜ್ ಆ್ಯಂಡ್ ಫೇಲ್ಯೂರ್ ಆರ್ ಐ ಕಲರ್ ಆಫ್ ಹಸ್ಬೆಂಡ್ ಆ್ಯಂಡ್ ವೈಫ್. ಓಕೆ, ಏನಾದರೂ ಮ್ಯಾರೇಜ್ ಆ್ಯಂಡ್ ಫೇಲ್ಯೂರ್ ಇವೆರಡು ಅಟ್ರಿಬ್ಯೂಟ್ಸ್ ಮಧ್ಯದಲ್ಲಿ ಅಸೋಸಿಯೇಷನ್ ಇದೆನಾ ಅನ್ನುವಂಥದ್ದು ನಾವು ಟೆಸ್ಟ್ ಮಾಡಬೇಕು, ಚೆಕ್ ಮಾಡಬೇಕು ಅನ್ನೋದಿದ್ದರೆ, ಅಥವಾ ಐ ಕಲರ್ ಆಫ್ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ನೋಡಿದ್ರೆ, ಎಸ್, ಇನ್ ಆರ್ಡರ್ ಟು ಟೆಸ್ಟ್ ವೆದರ್ ಆರ್ ನಾಟ್ ದ ಅಟ್ರಿಬ್ಯೂಟ್ಸ್ ಆರ್ ಅಸೋಸಿಯೇಟೆಡ್, ನಾವೇನು ಮಾಡಬೇಕಾಗುತ್ತೆ, ವಿ ಟೇಕ್ ದ ಫಸ್ಟ್ ಏನು ಮಾಡ್ತೀವಿ, ನಲ್ ಹೈಪೋಥಿಸಿಸ್. ಓಕೆ, ದ್ಯಾಟ್ ದೇರ್ ಈಸ್ ನೋ ಅಸೋಸಿಯೇಷನ್ ಅಂತ ತಗೊಂತೀವಿ. ಓಕೆ, ಮೀನ್ಸ್ ಎರಡು ಈಕ್ವಲೇ, ದೇರ್ ಈಸ್ ನೋ ನಲ್ ಹೈಪೋಥಿಸ್ನ ಯಾವ ರೀತಿ ತಗೊಂತೀವಿ, ದೇರ್ ಈಸ್ ನೋ ಅಸೋಸಿಯೇಷನ್ ಇನ್ ದ ಅಟ್ರಿಬ್ಯೂಟ್ಸ್ ಅಂಡರ್ ದ ಸ್ಟಡಿ ಅಂತ ತಗೊಂತೀವಿ. ಮೀನ್ಸ್ ದಟ್ ದ ಟೂ ಅಟ್ರಿಬ್ಯೂಟ್ಸ್ ಆರ್ ಇಂಡಿಪೆಂಡೆಂಟ್ ಅಂತ. ಓಕೆ, ನಲ್ ಹೈಪೋಥಿಸಿಸ್. ನಾವು ಆಮೇಲೆ ಏನು ಮಾಡ್ತೀವಿ, ಚೈಸ್ ಕರ್ವಲ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಕಂಪೇರ್ ಮಾಡ್ತೀವಿ ಟೇಬಲ್ ವ್ಯಾಲ್ಯೂ ಜೊತೆ. ಇನ್ ಕೇಸ್ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಆಫ್ chi² ಇಸ್ ಲೆಸ್ ದ್ಯಾನ್ ದಿ ಟೇಬಲ್ ವ್ಯಾಲ್ಯೂ ಅಂತ ಹೇಳಿದ್ರೆ, ಮೀನ್ಸ್ ಅಟ್ ಎ ಸರ್ಟನ್ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್, ಜನರಲಿ 5% ಅಂತ ಹೇಳ್ತೀವಿ. ಎಸ್, ಏನಂತ ಹೇಳ್ಬೋದು ನಾವು, ವಿ ಸೇ ದಟ್ ದ ರಿಸಲ್ಟ್ಸ್ ಆಫ್ ಎಕ್ಸ್ಪೆರಿಮೆಂಟ್ ಪ್ರೊವೈಡ್ ನೋ ಎವಿಡೆನ್ಸ್ ಫಾರ್ ಡೌಟಿಂಗ್ ಹೈಪೋಥಿಸಿಸ್, ಆರ್ ಇನ್ ಅದರ್ ವರ್ಡ್ಸಲ್ಲಿ ಹೇಳಬೇಕಂದ್ರೆ ದ ಹೈಪೋಥಿಸಿಸ್ ದಟ್ ದ ಅಟ್ರಿಬ್ಯೂಟ್ಸ್ ಆರ್ ಏನಂತ ಹೇಳ್ಬೋದು, ಅಟ್ರಿಬ್ಯೂಟ್ಸ್ ಆರ್ ನಾಟ್ ಅಸೋಸಿಯೇಟೆಡ್ ಹೋಲ್ಡ್ಸ್ ಗುಡ್ ಅನ್ನುವಂಥದ್ದು. ಓಕೆ, ಲೆಸ್ ದ್ಯಾನ್ ಇದ್ದಾಗ ಮೀನ್ಸ್ ನಲ್ ಹೈಪೋಥಿಸಿಸ್ ಅಕ್ಸೆಪ್ಟೆಡ್ ಅಂತ. ಇನ್ ಕೇಸ್ ಕ್ಯಾಲ್ಕುಲೇಟ್ ವ್ಯಾಲ್ಯೂ ಆಫ್ chi² ಗ್ರೇಟರ್ ದ್ಯಾನ್ ದಿ ಟೇಬಲ್ ವ್ಯಾಲ್ಯೂ ಇದ್ದರೆ, ಓಕೆ, ವಿ ಸೇ ದಟ್ ದ ರಿಸಲ್ಟ್ಸ್ ಆಫ್ ಎಕ್ಸ್ಪೆರಿಮೆಂಟ್ ಡು ನಾಟ್ ಸಪೋರ್ಟ್ ದಿ ಹೈಪೋಥಿಸಿಸ್. ಮೀನ್ಸ್ ದ ಅಟ್ರಿಬ್ಯೂಟ್ಸ್ ಏನಿದೆಯಲ್ಲ ದೇ ಆರ್ ಅಸೋಸಿಯೇಟೆಡ್, ಅಸೋಸಿಯೇಷನ್ ಇದು ಅನ್ನೋಂಥದ್ದು ಮೀನ್ಸ್ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಅಕ್ಸೆಪ್ಟ್ ಆಗಿದೆ ಅಂತ. ಇಟ್ ಶುಡ್ ಬಿ ನೋಟೆಡ್ ದಟ್ ಡಿಯರ್ ಸ್ಟೂಡೆಂಟ್ಸ್, ಇಟ್ ಶುಡ್ ಬಿ ನೋಟೆಡ್, ಇಲ್ಲಿ ನೋಡ್ಬೋದು, chi² ಬಂದುಬಿಟ್ರೆ chi² ಈಸ್ ನಾಟ್ ಎ ಮೆಜರ್ ಆಫ್ ಡಿಗ್ರಿ ಆಫ್ ರಿಲೇಷನ್ಶಿಪ್. ಓಕೆ, chi² ಡಿಗ್ರಿ ಆಫ್ ರಿಲೇಷನ್ಶಿಪ್ನ ಮೆಜರ್ ಮಾಡೋದಿಲ್ಲ, ಆರ್ ದ ಫಾರ್ಮ್ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಅಟ್ರಿಬ್ಯೂಟ್ಸ್. ಬಟ್ ನೋಡಿ, chi² ಡಿಗ್ರೀಸ್ ಆಫ್ ರಿಲೇಷನ್ಶಿಪ್ಪನ್ನು ಮೆಜರ್ ಮಾಡೋದಿಲ್ಲ, ಆರ್ ಏನಂತ ಹೇಳಿದ್ರೆ ದ ಫಾರ್ಮ್ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ಅಟ್ರಿಬ್ಯೂಟ್ಸ್. ಓಕೆ, ಅಟ್ರಿಬ್ಯೂಟ್ಸ್ ಬಿಟ್ವೀನ್ನಲ್ಲಿ ಫಾರ್ಮ್ ಆಫ್ ರಿಲೇಷನ್ಶಿಪ್ಪನ್ನು ಕೂಡ ಅದು ಮೆಜರ್ ಮಾಡೋದಿಲ್ಲ. ಬಟ್ ಇಟ್ ಈಸ್ ಏನಂತ ಹೇಳ್ಬೋದು, ಆ ಟೆಕ್ನಿಕ್ ಅಂತ ಹೇಳ್ತೀವಿ ಆಫ್ ಜಡ್ಜಿಂಗ್ ದ ಸಿಗ್ನಿಫಿಕೆನ್ಸ್ ಆಫ್ ಸಚ್ ಅಸೋಸಿಯೇಷನ್ ಆರ್ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಅಟ್ರಿಬ್ಯೂಟ್ಸ್. ಮೀನ್ಸ್ ಈ ಒಂದು chi² ಏನಿದೆಯಲ್ಲ, chi² ಟೆಸ್ಟ್ ಆ್ಯಸ್ ಎ ಟೆಸ್ಟ್ ಆಫ್ ಇಂಡಿಪೆಂಡೆನ್ಸ್ ಆಫ್ ಅಟ್ರಿಬ್ಯೂಟ್ಸ್ ಅಂತ ಬಂದಾಗ ಜಸ್ಟ್ ಏನು ಮಾಡುತ್ತೆ, ಅಸೋಸಿಯೇಷನ್ ಇದೆನಾ, ಓಕೆ, ಅಥವಾ ಅಸೋಸಿಯೇಟ್ ಆಗಿಲ್ವಾ ಟೂ ಅಟ್ರಿಬ್ಯೂಟ್ಸ್, ರಿಲೇಷನ್ಶಿಪ್ಪು ಇದೆನಾ ಅಥವಾ ಇಂಡಿಪೆಂಡೆಂಟ್ ಆಗಿದೆನಾ, ಅಷ್ಟನ್ನು ಮಾತ್ರ ಏನು ಮಾಡುತ್ತೆ, ಈ chi² ಟೆಸ್ಟು ಜಡ್ಜ್ ಮಾಡುತ್ತೆ. ಅದನ್ನು ಬಿಟ್ಟು ಡಿಗ್ರೀಸ್ ಆಫ್ ರಿಲೇಷನ್ಶಿಪ್ಪನ್ನು ಮೆಜರ್ ಮಾಡೋದಿಲ್ಲ. ಓಕೆ, ದಿಸ್ ಈಸ್ ಅಬೌಟ್ ಟು chi² ಟೆಸ್ಟ್ ಆ್ಯಸ್ ಎ ಟೆಸ್ಟ್ ಆಫ್ ಇಂಡಿಪೆಂಡೆನ್ಸ್. Dear students, the second important application of chi² test is, or uses of chi² test ಗೆ ಬಂದರೆ, ಓಕೆ, chi² ಟೆಸ್ಟನ್ನು ನಾವು ಈ ರೀತಿಯೂ ಯೂಸ್ ಮಾಡ್ತೀವಿ. chi² test as a test of goodness of fit. Okay, as a test of goodness of fit. See, as a test of goodness of fit, a chi² test enables us to see how well does the assumed theoretical distribution, okay, assumed theoretical distribution such as a binomial distribution ಆಗಿರ್ಬೋದು, Poisson distribution ಆಗಿರ್ಬೋದು, or normal distribution ಆಗಿರ್ಬೋದು, ಓಕೆ, ಫಿಟ್ ಟು ದಿ ಅಬ್ಸರ್ವ್ಡ್ ಡಾಟಾ. ಮೀನ್ಸ್ ಇನ್ ಜನರಲ್ ಟರ್ಮ್ಸಲ್ಲಿ ಹೇಳಬೇಕಂದ್ರೆ, ಗುಡ್ನೆಸ್ ಆಫ್ ಫಿಟ್ ಅಂತ ಬಂದಾಗ ಯಾವ ರೀತಿ, ಓಕೆ, ಗುಡ್ನೆಸ್ ಆಫ್ ಫಿಟ್ ಅಂತ ಬಂದಾಗ ಎಷ್ಟರ ಒಂದು ಮಟ್ಟಿಗೆ ಅಬ್ಸರ್ವ್ಡ್ ಡಾಟಾ ಏನಿದೆಯಲ್ಲ, ಓಕೆ, ಅಬ್ಸರ್ವ್ಡ್ ಡಾಟಾ ಎಕ್ಸ್ಪೆಕ್ಟೆಡ್ ಡಾಟಾ ಅಂದರೆ ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನಿಂದ ಬರುವಂಥದ್ದು, ಹೈಪೋಥೆಟಿಕಲ್ ಡಾಟಾ. ಓಕೆ, ಎಕ್ಸ್ಪೆಕ್ಟೆಡ್ ಡಾಟಾ ಜೊತೆಗೆ ಫಿಟ್ ಅಥವಾ ಮ್ಯಾಚ್ ಆಗ್ತಾ ಇದೆ, ಓಕೆ, ಅಂತ ನಾವು ಚೆಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಎಸ್, ಅದು ಟೆಸ್ಟ್ ಆಫ್ ಗುಡ್ನೆಸ್ ಆಫ್ ಫಿಟ್ ಅಂತ. ಓಕೆ, ಮೀನ್ಸ್ ಜಡ್ಜಿಂಗ್ ವೆದರ್ ಅಬ್ಸರ್ವ್ಡ್ ಡಾಟಾ ಫಿಟ್ ವಿತ್ ಎಕ್ಸ್ಪೆಕ್ಟೆಡ್ ಡಾಟಾ ಅನ್ನುವಂಥದ್ದು. ಓಕೆ, ಎಸ್, ನಾವು ಯಾವಾಗ ಪಾಪ್ಯುಲೇಷನ್ನಿಂದ ಸ್ಯಾಂಪಲ್ ಡ್ರಾ ಮಾಡ್ತೀವೋ ಆ ಒಂದು ಪಾಪ್ಯುಲೇಷನ್ ಒಂದು ಪರ್ಟಿಕ್ಯುಲರ್ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ನ ಫಾಲೋ ಮಾಡ್ತಾ ಇದೆ ಅಥವಾ ಇಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಗುಡ್ನೆಸ್ ಆಫ್ ಫಿಟ್ ಟೆಸ್ಟ್ ಆಫ್ ಗುಡ್ನೆಸ್ ಆಫ್ ಫಿಟ್ಟಿಂದ ನಾವು ಏನು ಮಾಡ್ಬೋದು,
ಎಸ್ ಟೆಸ್ಟ್ ಮಾಡಬಹುದು. ಓಕೆ, ಸಿ ಇಲ್ಲಿ ಬಂದುಬಿಟ್ರೆ ಓಕೆ, ಕೈ ಸ್ಕ್ವೇರ್ ಟೆಸ್ಟ್ ಆ್ಯಸ್ ಎ ಟೆಸ್ಟ್ ಆಫ್ ಗುಡ್ನೆಸ್ ಆಫ್ ಫಿಟ್ನಲ್ಲಿ ಸಿ ಓನ್ಲಿ ಒನ್ ಅಟ್ರಿಬ್ಯೂಟ್ನ ನಾವು ಟೆಸ್ಟ್ ಮಾಡ್ತೀವಿ. ಓಕೆ, ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅಟ್ರಿಬ್ಯೂಟನ್ನ ನಾವು ಟೆಸ್ಟ್ ಮಾಡಲ್ಲ, ಓನ್ಲಿ ಒನ್ ಅಟ್ರಿಬ್ಯೂಟನ್ನು ನಾವು ಟೆಸ್ಟ್ ಮಾಡ್ತೀವಿ. ಆ್ಯಂಡ್ ಡಿಯರ್ ಸ್ಟೂಡೆಂಟ್ಸ್, ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಸಿ ಕೈ ಸ್ಕ್ವೇರ್ ಏನಿದೆಯಲ್ಲ, ಓಕೆ, ಕೈ ಸ್ಕ್ವೇರನ್ನು ನಾವೇನು ಮಾಡ್ತೀವಿ, ಕೈ ಸ್ಕ್ವೇರ್ ಈಸ್ ಯೂಸ್ಡ್ ಟು ಟೆಸ್ಟ್ ವೆದರ್ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಆಫ್ ಎನ್ ಆ್ಯಕ್ಚುಯಲ್ ಸ್ಯಾಂಪಲ್ ಡಿಸ್ಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ದಿ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಆಫ್ ಎ ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್. ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್ಸ್ ಅಂತ ಬಂದಾಗ ಬೈನಾಮಿಯಲ್, ಪಾಯ್ಸನ್ ಆರ್ ನಾರ್ಮಲ್ನ ನಾವು ನೋಡ್ತೀವಿ. ಇದು ಬಂದುಬಿಟ್ರೆ ಕೈ ಸ್ಕ್ವೇರ್ ಟೆಸ್ಟನ್ನು ಸಿ ಪಾಪ್ಯುಲರ್ಲಿ ನೋನ್ ಆಸ್ ಎ ಟೆಸ್ಟ್ ಆಫ್ ಗುಡ್ನೆಸ್ ಆಫ್ ಫಿಟ್ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಸಿ ಇಟ್ enables us to ascertain, okay, it enables us to ascertain how well the theoretical distribution, okay, theoretical means expected frequency ಏನಿದೆಯಲ್ಲ ಎಷ್ಟರ ಮಟ್ಟಿಗೆ, ಓಕೆ, ಅಬ್ಸರ್ವ್ಡ್ ಫ್ರೀಕ್ವೆನ್ಸಿಗೆ ಮೀನ್ಸ್ how well the theoretical distributions fit empirically distributions means ದೋ empirical distributions ಅಂತ ಹೇಳಿದ್ರೆ those obtained from the sample data ಅಂತ ಹೇಳ್ತೀವಿ. ಓಕೆ, ಎಸ್, ಅಬ್ಸರ್ವ್ಡ್ ಏನು ಡಾಟಾ ಇರುತ್ತಲ್ಲ ಅದ್ರ ಜೊತೆಗೆ ಎಕ್ಸ್ಪೆಕ್ಟೆಡ್ ಡಾಟಾ ಯಾವ ರೀತಿ ಒಂದು ಫಿಟ್ ಆಗುತ್ತೆ ಅನ್ನೋವಂಥದ್ದನ್ನು ನಾವು ಗುಡ್ನೆಸ್ ಆಫ್ ಫಿಟ್ಟಲ್ಲಿ ನೋಡಬಹುದು. ಇನ್ ಅದರ್ ವರ್ಡ್ಸಲ್ಲಿ ಹೇಳಬೇಕಂದ್ರೆ ಸಿ ದ ಕೈ ಸ್ಕ್ವೇರ್ ಟೆಸ್ಟ್ ಅಲೋಸ್ ಅಸ್ ಟು ಸಿ ಹೌ ವೆಲ್ ದ ಅಸ್ಯೂಮ್ಡ್ ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್, ಓಕೆ, ಸಚ್ ಆಸ್ ಬೈನಾಮಿಯಲ್, ಪಾಯ್ಸನ್ ಆರ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಫಿಟ್ಸ್ ದಿ ಅಬ್ಸರ್ವ್ಡ್ ಡಾಟಾ. ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್ ಏನಿದೆಯಲ್ಲ ಎಷ್ಟರ ಮಟ್ಟಿಗೆ ಅಬ್ಸರ್ವ್ ಡಾಟಾಗೆ ಫಿಟ್ ಆಗುತ್ತೆ ಅನ್ನುವಂಥದ್ದನ್ನು ನಾವು ಕೈ ಸ್ಕ್ವೇರ್ ಟೆಸ್ಟ್ ಆ್ಯಸ್ ಎ ಟೆಸ್ಟ್ ಆಫ್ ಗುಡ್ನೆಸ್ ಆಫ್ ಫಿಟ್ನಲ್ಲಿ ನೋಡ್ತೀವಿ. ಸಿ ಡಿಯರ್ ಸ್ಟೂಡೆಂಟ್ಸ್, ಸ್ಟೆಪ್ಸಿಗೆ ಬಂದರೆ, ಓಕೆ, ಸ್ಟೆಪ್ಸ್ ಪ್ರಾಕ್ಟಿಕಲ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಟೆಸ್ಟಿಂಗ್ ಗುಡ್ನೆಸ್ ಆಫ್ ಫಿಟ್ಟಿಗೆ ಬಂದರೆ ಇಲ್ಲೂ ಕೂಡ ಅಷ್ಟೇ ಫಸ್ಟಿಗೆ ನಾವು ಏನು ಮಾಡಬೇಕಾಗುತ್ತೆ, ಹೈಪೋಥಿಸಿಸ್ನ ಸೆಟ್ ಮಾಡಬೇಕಾಗುತ್ತೆ. ಮೀನ್ಸ್ ಸೆಟಪ್ ದಿ ಹೈಪೋಥಿಸಿಸ್ ಯಾವ ರೀತಿ ಮಾಡ್ತೀವಿ, ನಲ್ ಹೈಪೋಥಿಸಿಸ್ನ ಸೆಟ್ ಮಾಡ್ತೀವಿ ಆ್ಯಂಡ್ ಆಲ್ಟರ್ನೇಟಿವ್ ಹೈಪೋಥಿಸಿಸ್ನ ಸೆಟ್ ಮಾಡ್ತೀವಿ. ನಲ್ ಹೈಪೋಥಿಸಿಸ್ ಡಿನೋಟೆಡ್ ಬೈ H0 ಅಥವಾ HO ಏನಿರುತ್ತೆ, HO ಇಲ್ಲಿ ಅಬ್ಸರ್ವ್ಡ್ ಫ್ರೀಕ್ವೆನ್ಸೀಸ್ ಈಸ್ ಈಕ್ವಲ್ ಟು ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ ಆ್ಯಂಡ್ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಯಾವ ರೀತಿ ಇರುತ್ತೆ, ಅಬ್ಸರ್ವ್ಡ್ ಫ್ರೀಕ್ವೆನ್ಸೀಸ್ ನಾಟ್ ಈಕ್ವಲ್ ಟು ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್. ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಏನು ಮಾಡ್ತೀವಿ ನಾವು, ಕ್ಯಾಲ್ಕುಲೇಟ್ ಮಾಡ್ತೀವಿ, ಓಕೆ, ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ನ ಯೂಸಿಂಗ್ ಅಪ್ರಾಪ್ರಿಯೇಟ್ ಡಿಸ್ಟ್ರಿಬ್ಯೂಷನ್ಸ್. ಓಕೆ, ಈಗ ಬೈನಾಮಿಯಲ್ ಇದ್ದರೆ ಬೈನಾಮಿಯಲ್, ಪಾಯ್ಸನ್ ಇದ್ದರೆ ಪಾಯ್ಸನ್, ನಾರ್ಮಲ್ ಇದ್ದರೆ ನಾರ್ಮಲ್. ಓಕೆ, ಇಲ್ಲಿ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಕೈ ಸ್ಕ್ವೇರ್ ಟೆಸ್ಟು ಫಸ್ಟ್ ಮೀನ್ಸ್ ಪ್ರೀವಿಯಸ್ ಸೆಷನ್ನಲ್ಲಿ ನಾನು ಹೇಳಿದ್ನಲ್ಲ ಅದೇ ರೀತಿ ಇರುತ್ತೆ. ಮೀನ್ಸ್ ಕೈ ಸ್ಕ್ವಯರ್ ಟೆಸ್ಟ್ ಈಕ್ವಲ್ಸ್ ದ ಸಮ್ಮೇಷನ್ ಆಫ್ O ಮೈನಸ್ E ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ E ಅನ್ನುವಂಥದ್ದನ್ನೇ ನಾವು ಯೂಸ್ ಮಾಡ್ತೀವಿ. ಬಟ್ ಇವನ್ ಇನ್ ಕೇಸ್ ಆಫ್ ಕೈ ಸ್ಕ್ವೇರ್ ಟೆಸ್ಟ್ ಆ್ಯಸ್ ಎ ಟೆಸ್ಟ್ ಆಫ್ ಇಂಡಿಪೆಂಡೆನ್ಸ್ ಆಫ್ ದ ಅಟ್ರಿಬ್ಯೂಟ್ಸ್ ಅಲ್ಲಿ ಕೂಡ ನಾವು ಏನು ಮಾಡ್ತೀವಿ, ಕಂಟಿಂಜೆನ್ಸಿ ಟೇಬಲ್ ಬೇಸಿಸ್ ಮೇಲೆ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ ಇಲ್ಲಿ ಬಂದುಬಿಟ್ಟು ಏನು ಮಾಡ್ತೀವಿ ನಾವು, ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿನ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಯೂಸಿಂಗ್ ಅಪ್ರಾಪ್ರಿಯೇಟ್ ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್ನ ಯೂಸ್ ಮಾಡಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಮೀನ್ಸ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡುವಂಥದ್ದು ನಾವು ವೇರಿಯಸ್ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ಸ್ ಮೇಲೆ ಅಂತ ಹೇಳ್ಬೋದು. ಮೀನ್ಸ್ ವೇರಿಯಸ್ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಎಸ್, ಬಟ್ ಫಾರ್ಮುಲಾ ಸೇಮ್. ನಾವು ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ನ ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ದೆನ್ ವಿ ವಿಲ್ ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಕೈ ಸ್ಕ್ವಯರ್. ವ್ಯಾಲ್ಯೂ ಆಫ್ ಕೈ ಸ್ಕ್ವಯರ್ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಫಸ್ಟು ವಿ ಟೇಕ್ ಅಬ್ಸರ್ವ್ಡ್ ಫ್ರೀಕ್ವೆನ್ಸೀಸ್ ಮೀನ್ಸ್ ಅಬ್ಸರ್ವ್ಡ್ ಡಾಟಾ ಫಸ್ಟ್ ಕಾಲಮ್ನಲ್ಲಿ. ನೆಕ್ಸ್ಟ್ ಕಾಲಮ್ನಲ್ಲಿ ಏನು ಮಾಡ್ತೀವಿ, ಎಕ್ಸ್ಪೆಕ್ಟೆಡ್ ಡಾಟಾನ ನಾವು ತಗೊಂತೀವಿ, ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್. ದೆನ್ ಏನು ಮಾಡ್ತೀವಿ, O ಮೈನಸ್ E. ಓಕೆ, ಅಬ್ಸರ್ವ್ಡ್ ಫ್ರೀಕ್ವೆನ್ಸೀಸ್ನಲ್ಲಿ ನಾವು ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಆ ವ್ಯಾಲ್ಯೂ ಏನಿರುತ್ತೆ ಲೆಸ್ ಮಾಡ್ತೀವಿ. ದೆನ್ ಅದನ್ನು ಏನು ಮಾಡ್ತೀವಿ, ಅಗೇನ್ ಸ್ಕ್ವಯರ್ ಮಾಡ್ತೀವಿ. ಓಕೆ, ಸ್ಕ್ವಯರ್ O ಮೈನಸ್ E ಹೋಲ್ ಸ್ಕ್ವಯರ್ ಮಾಡ್ತೀವಿ. ದೆನ್ ಲಾಸ್ಟಿಗೆ ಏನು ಮಾಡ್ತೀವಿ ನಾವು, O ಮೈನಸ್ E ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ E ಮಾಡ್ತೀವಿ. ದೆನ್ ನಮಗೆ ಸಿಗುವಂಥದ್ದೇ ವ್ಯಾಲ್ಯೂ ಆಫ್ ಕೈ ಸ್ಕ್ವಯರ್, ದ್ಯಾಟ್ ಈಸ್ ಸಮ್ಮೇಷನ್ ಏನು ಬಂದಿರುತ್ತಲ್ಲ O ಮೈನಸ್ E ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ E. ಈ ಒಂದು ಪ್ರತಿಯೊಂದು ಸೆಲ್ಲಿಂದು ಕೂಡ ನಾವು ಆ್ಯಡ್ ಮಾಡ್ತೀವಿ, ಸಮ್ ಮಾಡ್ತೀವಿ. ದೆನ್ ವಿ ವಿಲ್ ಗೆಟ್ ಸಮ್ಮೇಷನ್ ಆಫ್ O ಮೈನಸ್ E ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ E, ದ್ಯಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಕೈ ಸ್ಕ್ವಯರ್. ಓಕೆ, ದೆನ್ ಏನು ಮಾಡಬೇಕೀಗ, ಕೈ ಸ್ಕ್ವೇರ್ನ ನಾವೇನು ಮಾಡಬೇಕಾಗುತ್ತೆ, ಟೇಬಲ್ ವ್ಯಾಲ್ಯೂಗೆ ಕಂಪೇರ್ ಮಾಡಬೇಕಾಗುತ್ತೆ. ಓಕೆ, ಅದಕ್ಕಿಂತ ಮುಂಚೆ ಏನು ಮಾಡ್ತೀವಿ, ನಾವು ಡಿಗ್ರಿ ಆಫ್ ಫ್ರೀಡಮ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಎಸ್, ಟು ಫೈಂಡ್ ಔಟ್ ದಿ ವ್ಯಾಲ್ಯೂ ಆಫ್ ಟು ಫೈಂಡ್ ಔಟ್ ದಿ ಟೇಬಲ್ ವ್ಯಾಲ್ಯೂ ಆಫ್ ಕೈ ಸ್ಕ್ವೇರ್ ನಾವೇನು ಮಾಡಬೇಕಾಗುತ್ತೆ,
ಫಾರ್ ಎ ಡಿಗ್ರಿ ಆಫ್ ಫ್ರೀಡಮ್ ಅಟ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸಿಗೆ ನಾವೇನು ಮಾಡ್ತೀವಿ, ಟೇಬಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀವಿ. ದೆನ್ ನಾವೇನು ಮಾಡಬೇಕು, ಈ ಒಂದು ಕೈ ಸ್ಕ್ವೇರ್ ವ್ಯಾಲ್ಯೂ ಆ್ಯಂಡ್ ಟೇಬಲ್ ವ್ಯಾಲ್ಯೂ, ಓಕೆ, ಇವೆರಡಕ್ಕೂ ಕಂಪೇರ್ ಮಾಡ್ತೀವಿ, ಇಂಟರ್ಪ್ರಿಟ್ ಮಾಡ್ತೀವಿ. ಓಕೆ, ಇಂಟರ್ಪ್ರಿಟೇಷನ್ ಈ ರೀತಿ ಮಾಡ್ತೀವಿ. ಸಿನ್ಸ್ ದ ಅಕ್ಸೆಪ್ಟೆಡ್ ವ್ಯಾಲ್ಯೂ ಆಫ್ ಕೈ ಸ್ಕ್ವೇರ್ ಗ್ರೇಟರ್ ಇದ್ದರೆ ದ್ಯಾನ್ ದಿ ಟೇಬಲ್ ವ್ಯಾಲ್ಯೂ, ಟೇಬಲ್ ವ್ಯಾಲ್ಯೂಗಿಂತ ನಮ್ಮ ಕೈ ಸ್ಕ್ವೇರ್ ವ್ಯಾಲ್ಯೂ ಏನು ಕಂಪ್ಯೂಟ್ ಮಾಡಿರ್ತೀವಲ್ಲ ಅದು ಗ್ರೇಟರ್ ಇದ್ದರೆ, ಓಕೆ, ಏನು ಮಾಡಬೇಕಾಗುತ್ತೆ, ರಿಜೆಕ್ಟ್ ಮಾಡ್ತೀವಿ ಹೈಪೋಥಿಸಿಸ್ನ. ಯಾವುದು? ನಲ್ ಹೈಪೋಥಿಸ್ನ. ವಿ ರಿಜೆಕ್ಟ್ ದ ನಲ್ ಹೈಪೋಥಿಸಿಸ್ ಆ್ಯಂಡ್ ಕನ್ಕ್ಲೂಡ್ ಏನು ಮಾಡಬೇಕಾಗುತ್ತೆ, ದ ಗಿವನ್ ಡಿಸ್ಟ್ರಿಬ್ಯೂಷನ್ ಡಸ್ ನಾಟ್ ಪ್ರೊವೈಡ್ ಎ ಗುಡ್ ಫಿಟ್ ಟು ದಿ ಡಾಟಾ ಅನ್ನುವಂಥದ್ದು. ಇನ್ ಕೇಸ್ ಸಿ ಕಾಂಪ್ಯೂಟೆಡ್ ವ್ಯಾಲ್ಯೂ ಆಫ್ ಕೈ ಸ್ಕ್ವೇರ್ ಏನಿದೆಯಲ್ಲ ಅದು ಟೇಬಲ್ ವ್ಯಾಲ್ಯೂಗಿಂತ ಲೆಸ್ ದ್ಯಾನ್ ಇದ್ದರೆ ಓಕೆ, ಟೇಬಲ್ ವ್ಯಾಲ್ಯೂಗೆ ಕಂಪೇರ್ ಮಾಡಿದಾಗ ನಾವು ಏನು ನಲ್ ಹೈಪೋಥಿಸಿಸ್ನ ಆಕ್ಸೆಪ್ಟ್ ಮಾಡ್ತೀವಿ ಆ್ಯಂಡ್ ಕನ್ಕ್ಲೂಡ್ ಈ ರೀತಿ ಮಾಡ್ತೀವಿ, ದ ಗಿವನ್ ಡಿಸ್ಟ್ರಿಬ್ಯೂಷನ್ ಪ್ರೊವೈಡ್ಸ್ ಎ ಗುಡ್ ಫಿಟ್ ಟು ದಿ ಡಾಟಾ ಅನ್ನುವಂಥದ್ದು. ಈ ಪ್ರೊಸೀಜರ್ನಲ್ಲಿ ನಾವು ಪ್ರಾಕ್ಟಿಕಲ್ ಸ್ಟೆಪ್ಸ್ನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ನೆಕ್ಸ್ಟು ಡಿಯರ್ ಸ್ಟೂಡೆಂಟ್ಸ್, ಸಿ ವೆನ್ ಸಮ್ ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್ನು ಈಗ ಈಸ್ ಫಿಟೆಡ್ ಟು ದ ಗಿವನ್ ಡಾಟಾ ಅಂತ ಬಂದಾಗ ವಿ ಆರ್ ಆಲ್ವೇಸ್ ನಮಗೆ ಇಂಟ್ರೆಸ್ಟೆಡ್ ಇರ್ತೀವಿ ಇನ್ ನೋಯಿಂಗ್ ಟು ಹೌ ವೆಲ್ ದಿಸ್ ಡಿಸ್ಟ್ರಿಬ್ಯೂಷನ್ ಫಿಟ್ಸ್ ವಿತ್ ದಿ ಅಬ್ಸರ್ವ್ ಡಾಟಾ ಅನ್ನುವಂಥದ್ದು. ಓಕೆ, ಎಸ್, ಅಂಥ ಒಂದು ಸಿಚುವೇಷನ್ನಲ್ಲೇ ನಾವು ಏನು ಮಾಡ್ತೀವಿ, ದ ಕೈ ಸ್ಕ್ವೇರ್ ಟೆಸ್ಟ್ ಕ್ಯಾನ್ ಗಿವ್ ಆನ್ಸರ್ ಟು ದಿಸ್ ಅನ್ನುವಂಥದ್ದು. ಓಕೆ, ಕೈ ಸ್ಕ್ವೇರ್ ಟೆಸ್ಟನ್ನು ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ಸಿ ಅದನ್ನೇ ಹೇಳಿದೆ ನಾನು ಯಾವ ರೀತಿ ಕಂಪ್ಯಾರಿಸನ್ ಮಾಡ್ತೀನಿ ಅನ್ನೋದು ಪ್ರಾಕ್ಟಿಕಲ್ ಸ್ಟೆಪ್ಸ್ನಲ್ಲಿ. ಇಫ್ ದ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಆಫ್ ಕೈ ಸ್ಕ್ವೇರ್ ಇರುತ್ತಲ್ಲ ಅದು ಲೆಸ್ ದ್ಯಾನ್ ದಿ ಟೇಬಲ್ ವ್ಯಾಲ್ಯೂ ಇದ್ದರೆ ಅಟ್ ಎ ಸರ್ಟೆನ್ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್, ಓಕೆ, ಏನಂತ ನಾವು ಇಂಟರ್ಪ್ರಿಟ್ ಮಾಡ್ಬೋದು, ದ ಫಿಟ್ ಈಸ್ ಕನ್ಸಿಡರ್ಡ್ ಟು ಬಿ ಅ ಗುಡ್ ಒನ್. ಓಕೆ, ವಿಚ್ ಮೀನ್ಸ್ ಏನಂತ ಹೇಳ್ಬೋದು, ದಟ್ ದ ಡೈವರ್ಜೆನ್ಸ್ ಬಿಟ್ವೀನ್ ದ ಅಬ್ಸರ್ವ್ಡ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಈಸ್ ಅಟ್ರಿಬ್ಯೂಟೇಬಲ್ ಟು ದಿ ಫ್ಲಕ್ಚುಯೇಷನ್ಸ್ ಆಫ್ ಸ್ಯಾಂಪ್ಲಿಂಗ್ ಅಂತ. ಬಟ್ ಇನ್ ಕೇಸ್ ಇಫ್ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಆಫ್ ಕೈ ಸ್ಕ್ವೇರ್ ಗ್ರೇಟರ್ ದ್ಯಾನ್ ಇಟ್ಸ್ ಟೇಬಲ್ ವ್ಯಾಲ್ಯೂ ಇದ್ದರೆ ಏನಂತ ಹೇಳ್ತೀವಿ, ದ ಫಿಟ್ ಈಸ್ ನಾಟ್ ಕನ್ಸಿಡರ್ಡ್ ಟು ಬಿ ಅ ಗುಡ್ ಒನ್ ಅನ್ನುವಂಥದ್ದು. ಓಕೆ, ಎಸ್ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಅಬೌಟ್ ಕೈ ಸ್ಕ್ವೇರ್ ಟೆಸ್ಟ್ ಆಸ್ ಎ ಟೆಸ್ಟ್ ಆಫ್ ಗುಡ್ನೆಸ್ ಆಫ್ ಫಿಟ್. Dear students, the last application of chi-square test is, see, chi-square test as a test of homogeneity. Okay, means it is also called as independence of many proportions anta ನಾವು ಹೇಳ್ತೀವಿ. Okay, see dear students, the chi-square test of homogeneity ಅದು ನಾವು ಏನಂತ ಹೇಳ್ಬೋದು, it is an extension of chi-square test of independence. Okay, ಈ chi-square test of independence ಏನಿದೆಯಲ್ಲ, ಇಂಡಿಪೆಂಡೆನ್ಸ್ ಆಫ್ ಅಟ್ರಿಬ್ಯೂಟ್ಸ್, ಅದರ ಒಂದು ಎಕ್ಸ್ಟೆನ್ಷನ್ ಅಂತ ನಾವು ಹೇಳ್ತೀವಿ. ಸಿ ದ ಟೆಸ್ಟ್ಸ್ ಆಫ್ ಹೋಮೋಜಿನಿಟಿ ಆರ್ ಡಿಸೈನ್ಡ್ ಟು determine whether two or more independent random samples are drawn from the same population or from different population. Okay, means ಈ ಒಂದು ಟೆಸ್ಟ್ ಆಫ್ ಹೋಮೋಜಿನಿಟಿ, ಓಕೆ, ಎಸ್, ಇದನ್ನು ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಟು ಡಿಟರ್ಮೈನ್ ವೆದರ್ ಟೂ ಆರ್ ಮೋರ್ ಇಂಡಿಪೆಂಡೆಂಟ್ ರ್ಯಾಂಡಮ್ ಸ್ಯಾಂಪಲ್ಸ್, ಓಕೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಇಂಡಿಪೆಂಡೆಂಟ್ ರ್ಯಾಂಡಮ್ ಸ್ಯಾಂಪಲ್ಸನ್ನು ನಾವು ಡ್ರಾನ್ ಮಾಡಿದ್ದೀವಿ. ಎಲ್ಲಿಂದ? ಫ್ರಮ್ ಸೇಮ್ ಪಾಪ್ಯುಲೇಷನಿಂದ ಡ್ರಾನ್ ಮಾಡಿದ್ದೀವಿ ಆರ್ ಫ್ರಮ್ ಡಿಫ್ರೆಂಟ್ ಪಾಪ್ಯುಲೇಷನಿಂದ ಡ್ರಾನ್ ಮಾಡಿದ್ದೀವಿ ಅನ್ನೋಂಥದ್ದನ್ನು ಡಿಟರ್ಮೈನ್ ಮಾಡುವಂತಹ ಟೆಸ್ಟ್ ಇದಾಗಿರುತ್ತೆ. ಓಕೆ, ಮೀನ್ಸ್ ವೆದರ್ ಮೋರ್ ದ್ಯಾನ್ ಟೂ ಪ್ರೊಪೋರ್ಷನ್ಸ್ ಆರ್ ಈಕ್ವಲ್ ಆರ್ ನಾಟ್ ಅನ್ನುವಂಥದ್ದು. ಓಕೆ, ಮೀನ್ಸ್ ಇದು chi-square ಟೆಸ್ಟ್ ಆಫ್ ಇಂಡಿಪೆಂಡೆನ್ಸ್ ಥರನೇ, ಓಕೆ, ಇರುವಂಥದ್ದು. ಅದಕ್ಕೆ ಹಾಗಾಗಿನೇ ಹೇಳಿದ್ದಾರೆ chi-square ಟೆಸ್ಟ್ ಆಫ್ ಹೋಮೋಜಿನಿಟಿ ಈಸ್ ಆನ್ ಎಕ್ಸ್ಟೆನ್ಷನ್ ಆಫ್ chi-square ಟೆಸ್ಟ್ ಆಫ್ ಇಂಡಿಪೆಂಡೆನ್ಸ್ ಅನ್ನುವಂಥದ್ದು. ಬಟ್ ಇಂಡಿಪೆಂಡೆನ್ಸ್ನಲ್ಲಿ ನಾವು ಏನು ಮಾಡ್ತೀವಿ, ಇಂಡಿಪೆಂಡೆನ್ಸ್ ಆಫ್ ಅಟ್ರಿಬ್ಯೂಟ್ಸ್ನಲ್ಲಿ ಬಂದಾಗ ನಾವು ಸಿಂಗಲ್ ಪಾಪ್ಯುಲೇಷನಿಂದ ಸ್ಯಾಂಪಲ್ಸ್ನ ಡ್ರಾ ಮಾಡ್ತೀವಿ. ಓಕೆ, ಅಲ್ಲಿ ಸಿಂಗಲ್ ಪಾಪ್ಯುಲೇಷನ್ಸನ್ನು ನಾವು ಸ್ಯಾಂಪಲ್ಸನ್ನು ಡ್ರಾ ಮಾಡ್ತೀವಿ. ಬಟ್ ಇಲ್ಲಿ ಬಂದುಬಿಟ್ರೆ ಡಿಫ್ರೆಂಟ್ ಪಾಪ್ಯುಲೇಷನ್ಸ್ ನಿಂದ ಸ್ಯಾಂಪಲ್ಸನ್ನು ಡ್ರಾ ಮಾಡ್ತೀವಿ. ನಾವು ಡಿಫ್ರೆಂಟ್ ಪಾಪ್ಯುಲೇಷನ್ಸಿಂದ ಡ್ರಾ ಮಾಡ್ತಿದ್ದೀವೋ ಅಥವಾ ಸೇಮ್ ಪಾಪ್ಯುಲೇಷನಿಂದ ಡ್ರಾ ಮಾಡ್ತಿದ್ದೀವೋ ಅನ್ನೋಂಥದ್ದನ್ನು ಡಿಟರ್ಮೈನ್ ಮಾಡುವಂಥದ್ದು ನಾವು ಇಲ್ಲಿ ನೋಡ್ಬೋದು ಹೋಮೋಜಿನಿಟಿಯಲ್ಲಿ. ಓಕೆ, ಮೀನ್ಸ್ ಆ್ಯಸ್ ಎ ಟೆಸ್ಟ್ ಆಫ್ ಹೋಮೋಜಿನಿಟಿ. ಸಿ ಬಟ್ ಕ್ಯಾಲ್ಕುಲೇಷನ್ ಏನಿದೆಯಲ್ಲ, ಕ್ಯಾಲ್ಕುಲೇಷನ್ chi-square ಕ್ಯಾಲ್ಕುಲೇಷನ್ ಮಾಡುವಂಥದ್ದು ಎರಡೂ ಮೆಥಡ್ ಸೇಮೇ. ಓಕೆ, ಮೀನ್ಸ್ ಇಂಡಿಪೆಂಡೆನ್ಸ್ ಆಫ್ ಅಟ್ರಿಬ್ಯೂಟ್ನಲ್ಲಿ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವೋ ಇಲ್ಲೂ ಕೂಡ ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ.
ಕ್ಯಾಲ್ಕುಲೇಷನ್ಸಿಗೆ ಬಂದರೆ ಫಾರ್ಮುಲಾ ಸೇಮೇ, ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ ಡಿಫ್ರೆಂಟಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಂಡಿಪೆಂಡೆನ್ಸ್ ಆಫ್ ಅಟ್ರಿಬ್ಯೂಟ್ನಲ್ಲಿ ಕಂಟಿಂಜೆನ್ಸಿ ಟೇಬಲನ್ನು ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ಇನ್ ಕೇಸ್ ಆಫ್ ಗುಡ್ನೆಸ್ ಆಫ್ ಫಿಟ್ ಅಂತ ಬಂದರೆ ರೆಸ್ಪೆಕ್ಟಿವ್ ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್ ಅದ್ರ ಬೇಸಿಸ್ ಮೇಲೆ. ಬಟ್ ಇಲ್ಲೂ ಕೂಡ ಅಷ್ಟೇ, ಓಕೆ, ಇಂಡಿಪೆಂಡೆನ್ಸ್ ಆಫ್ ಅಟ್ರಿಬ್ಯೂಟ್ಸ್ನಲ್ಲಿ ಯಾವ ರೀತಿ ಕ್ಯಾಲ್ಕುಲೇಷನ್ಸ್ ಮಾಡ್ತೀವೋ ಅದೇ. ಬಟ್ ದ ಡಿಫ್ರೆನ್ಸ್ ಇದು ಏನಂತ ಹೇಳಿದರೆ, ಸಿ, ಇಂಡಿಪೆಂಡೆನ್ಸ್ ಆಫ್ ಅಟ್ರಿಬ್ಯೂಟ್ಸ್ನಲ್ಲಿ ನಾವೇನು ಮಾಡ್ತೀವಿ, ಸಿಂಗಲ್ ಪಾಪ್ಯುಲೇಷನ್ಸಿಂದ ಸ್ಯಾಂಪಲ್ಸನ್ನು ಡ್ರಾ ಮಾಡ್ತೀವಿ. ಬಟ್ ಇಲ್ಲಿ ಸೇಮ್ ಪಾಪ್ಯುಲೇಷನ್ ಆರ್ ಫ್ರಮ್ ಡಿಫ್ರೆಂಟ್ ಪಾಪ್ಯುಲೇಷನ್ಸಿಂದ ಸ್ಯಾಂಪಲ್ 1 or 2 ಇಂಡಿಪೆಂಡೆಂಟ್ ರ್ಯಾಂಡಮ್ ಸ್ಯಾಂಪಲ್ಸನ್ನು ಡ್ರಾ ಮಾಡ್ತಿದ್ದೀವಾ, ಓಕೆ, ಅನ್ನೋಂಥ ಚೆಕ್ ಮಾಡುವಂಥದ್ದೇ ಟೆಸ್ಟ್ ಆಫ್ ಹೋಮೋಜಿನಿಟಿ. ಓಕೆ, ಸಿ ಡಿಯರ್ ಸ್ಟೂಡೆಂಟ್, ಫಾರ್ ಎಕ್ಸಾಂಪಲ್ನ ನಾವು ಇಲ್ಲಿ ನೋಡ್ಬೋದು. ಈಗ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ, ಒಂದು ಆಫೀಸ್ನಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್, ಪ್ರೈವೇಟ್ ಎಂಪ್ಲಾಯೀಸ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಡ್. ಓಕೆ, ಆಫೀಸ್ ಬೇಡ, ಗೌರ್ಮೆಂಟ್ ಎಂಪ್ಲಾಯೀಸ್, ಪ್ರೈವೇಟ್ ಎಂಪ್ಲಾಯೀಸ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಡನ್ನು ನಾವು ತಗೊಂಡ್ಬಿಟ್ರೆ, ಓಕೆ, ಅವರೊಂದು ಪೋಸ್ಟ್ ಆಫೀಸ್ನಲ್ಲಿ, ಓಕೆ, 3 ಕ್ಯಾಟಗರಿ ಅವರು ಏನಿದಾರಲ್ಲ, ಇವರು ಗೌರ್ಮೆಂಟ್ ಎಂಪ್ಲಾಯೀಸ್, ಪ್ರೈವೇಟ್ ಎಂಪ್ಲಾಯೀಸ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಡ್ ಇದ್ದಾರಲ್ಲ, ಸೇವಿಂಗ್ಸನ್ನು ಈಕ್ವಲಾಗಿ ಮಾಡ್ತಿದ್ದಾರಾ ಅನ್ನುವಂಥದ್ದನ್ನು ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದ್ಯಾಟ್ ಈಸ್ ಟೆಸ್ಟ್ ಆಫ್ ಹೋಮೋಜಿನಿಟಿ. ಓಕೆ, ಮೀನ್ಸ್ ಇಲ್ಲಿ ನೋಡಿ, ಡಿಫ್ರೆಂಟ್ ಪಾಪ್ಯುಲೇಷನ್ಸ್ ಇವು ಎಲ್ಲವೂ ಕೂಡ ಗೌರ್ಮೆಂಟ್ ಎಂಪ್ಲಾಯೀಸ್, ಪ್ರೈವೇಟ್ ಎಂಪ್ಲಾಯೀಸ್, ಸೆಲ್ಫ್ ಎಂಪ್ಲಾಯ್ಡ್, ಡಿಫ್ರೆಂಟ್ ಪಾಪ್ಯುಲೇಷನ್ಸಿಂದ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಸ್ಯಾಂಪಲನ್ನು ಡ್ರಾ ಮಾಡ್ತಾ ಇದ್ದೀವಿ. ಓಕೆ, 3 ಪಾಪ್ಯುಲೇಷನ್ಸ್ ಇವು ಡಿಫ್ರೆಂಟ್ ಪಾಪ್ಯುಲೇಷನ್ಸಿಂದ. ಎಸ್, ಈ ರೀತಿ ಡಿಫ್ರೆಂಟ್ ಪಾಪ್ಯುಲೇಷನ್ಸಿಂದ ಇಫ್ ಯು ಆರ್ ಏನಂತ ಹೇಳ್ಬೋದು, ರ್ಯಾಂಡಮ್ ಸ್ಯಾಂಪಲ್ಸನ್ನು ಡ್ರಾ ಮಾಡ್ತಿದ್ವಿ ಅಂದರೆ ಇಟ್ಸ್ ಅ ಟೆಸ್ಟ್ ಆಫ್ ಹೋಮೋಜಿನಿಟಿ. ಓಕೆ, ಅನದರ್ ಎಕ್ಸಾಂಪಲ್ ನಾವು ನೋಡ್ಬೋದು. we may be interested in finding out whether or not university students of various levels. ಓಕೆ, ಏನಂತ ಹೇಳ್ತಾ ಇದ್ದೀವಿ, we may be interested in finding out whether or not university students of various level, that is undergraduates, postgraduates, PhD, okay, feel the same in regard to the amount of work required by their professors, that is too much work, right amount of work or ಟೂ ಲಿಟಲ್ ವರ್ಕ್ ಅನ್ನುವಂಥದ್ದು ಈ ರೀತಿ ಇದ್ದರೆ. ಓಕೆ, ಇಂಥ ಒಂದು ಎಕ್ಸಾಂಪಲ್ ನಾವು ಇಲ್ಲಿ ಹೇಳಿದ್ದೀವಲ್ಲ, ಇದನ್ನು ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದ್ಯಾಟ್ ಈಸ್ ಕಾಲ್ಡ್ ಟೆಸ್ಟ್ ಆಫ್ ಹೋಮೋಜಿನಿಟಿ. ಮೀನ್ಸ್, ಸಿ ಡಿಯರ್ ಸ್ಟೂಡೆಂಟ್ಸ್, ವಿ ಶಾಲ್ ಟೇಕ್ ದ ಹೈಪೋಥಿಸಿಸ್ ದ್ಯಾಟ್ ಈ 3 ಸ್ಯಾಂಪಲ್ಸ್ ಏನಿದೆಯಲ್ಲ ಈಗ ನೋಡಿದಂಥದ್ದು, ಅಂಡರ್ ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್, PhD, ಈ 3 ಸ್ಯಾಂಪಲ್ಸ್ ಸೇಮ್ ಪಾಪ್ಯುಲೇಷನ್ಸಿಂದ ಬರ್ತಾ ಇದೆ. ಮೀನ್ಸ್ ಯೂನಿವರ್ಸಿಟಿ ಆಫ್ ಸ್ಟೂಡೆಂಟ್ಸ್ ಸೇಮ್ ಪಾಪ್ಯುಲೇಷನ್ಸಿಂದ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಫಸ್ಟಿಗೆ ಹೇಳ್ತೀವಿ ಮೀನಿಂಗ್ನಲ್ಲೇ, ಟೆಸ್ಟ್ ಆಫ್ ಹೋಮೋಜಿನಿಟಿ ಆರ್ ಡಿಸೈನರ್ ಆರ್ ಯೂಸ್ಡ್ ಟು ಡಿಟರ್ಮೈನ್ ವೆದರ್ 2 or more independent random samples. Okay, 2 or more independent random samples are drawn from the same populationinದ ಡ್ರಾ ಮಾಡ್ತಾ ಇದ್ದೀವೋ, ಡಿಫ್ರೆಂಟ್ ಪಾಪ್ಯುಲೇಷನ್ಸಿಂದ ಡ್ರಾ ಮಾಡ್ತಾ ಇದ್ದೀವೋ, ಅದನ್ನು ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದ್ಯಾಟ್ ಈಸ್ ಟೆಸ್ಟ್ ಆಫ್ ಹೋಮೋಜಿನಿಟಿ. ಇಲ್ಲಿ ನಾವು ಅಂಡರ್ ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್, PhD ಅಂತ ಬಂದಾಗ ಸ್ಟೂಡೆಂಟ್ಸ್, ಓಕೆ, ಡಿಫ್ರೆಂಟ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಆಫ್ ವೇರಿಯಸ್ ಲೆವೆಲ್ ಅಂತ ಬಂದಾಗ ಅವನ್ನ ನಾವೇನಂತ ಹೇಳ್ಬೋದು, ಎಸ್, ಅವು 3 ಸ್ಯಾಂಪಲ್ಸ್ ಕಮ್ ಫ್ರಮ್ ದಿ ಸೇಮ್ ಪಾಪ್ಯುಲೇಷನ್ ಅಂತ ಹೇಳಬಹುದು. ಓಕೆ, ದ್ಯಾಟ್ ಈಸ್ ಏನಂತ ಹೇಳ್ತೀವಿ, ವಿ ಶಾಲ್ ಟೇಕ್ ದ ಹೈಪೋಥಿಸಿಸ್, ಯಾವ ರೀತಿ ತಗೊಂತೀವಿ, ದ್ಯಾಟ್ ದ 3 ಸ್ಯಾಂಪಲ್ಸ್ ಕಮ್ ಫ್ರಮ್ ದಿ ಸೇಮ್ ಪಾಪ್ಯುಲೇಷನ್, ದ್ಯಾಟ್ ಈಸ್ ದ 3 ಕ್ಲಾಸಿಫಿಕೇಷನ್ಸ್ ಆರ್ ಇಲ್ಲಿ ಏನಾಗಿದೆ, ಹೋಮೋಜೀನಿಯಸ್ ಆಗಿದೆ. ಓಕೆ, ಹೋಮೋಜೀನಿಯಸ್. ಸೊ ಇದನ್ನು ಈ ರೀತಿ ಹೇಳ್ಬೋದು, ದಿಸ್ ಆಲ್ಸೋ ಮೀನ್ಸ್ ದಟ್ ದೇರ್ ಎಕ್ಸಿಸ್ಟ್ ನೋ ಡಿಫ್ರೆನ್ಸ್ ಅನ್ನುವಂಥದ್ದು. ಓಕೆ, ಇನ್ ಒಪಿನಿಯನ್ ಅಮಾಂಗ್ ದಿ 3 ಕ್ಲಾಸಸ್ ಆಫ್ ಪೀಪಲ್ ಆನ್ ದಿಸ್ ಇಶ್ಯೂ ಅನ್ನುವಂಥದ್ದು. ಓಕೆ, ಒಪಿನಿಯನಲ್ಲಿ ಡಿಫ್ರೆನ್ಸ್ ಇಲ್ಲ ಅನ್ನುವಂಥದ್ದು. ದಿಸ್ ಈಸ್ ಅಬೌಟ್ ದ ಎಕ್ಸಾಂಪಲ್. ಮೀನ್ಸ್ ಇದನ್ನು ಈ ರೀತಿಯೂ ಹೇಳ್ಬೋದು, ಇದೇನು ಅಂಡರ್ ಗ್ರ್ಯಾಜುಯೇಟ್ಸ್ ಇದ್ದಾರೆ, ಪೋಸ್ಟ್ ಗ್ರ್ಯಾಜುಯೇಟ್ಸ್ ಇದ್ದಾರೆ ಆ್ಯಂಡ್ PhD ಇದ್ದಾರಲ್ಲ ಸ್ಟೂಡೆಂಟ್ಸ್, ಆಲ್ ಫೀಲ್ ದ ಸೇಮ್ ವೇ ಅಂತ ಹೇಳ್ಬೋದು ಅಬೌಟ್ ದಿ ಅಮೌಂಟ್ ಆಫ್ ವರ್ಕ್ ಎಕ್ಸ್ಪೆಕ್ಟೆಡ್ ಬೈ ದೇರ್ ಪ್ರೊಫೆಸರ್ಸ್. ಓಕೆ, ವೆದರ್ ಇಟ್ ಈಸ್ ಟೂ ಮಚರ್ ಆಗಿರ್ಬೋದು ಅಥವಾ ದ ಪ್ರಾಪರ್ ಅಮೌಂಟ್ ಆರ್ ಟೂ ಲಿಟಲ್ ಆಗಿರ್ಬೋದು. ಇಲ್ಲಿ ಹೈಪೋಥಿಸಿಸ್ನ ನಾವೇನು ಮಾಡ್ತೀವಿ, ವಿ ವಿಲ್ ಅಸ್ಯೂಮ್ ದಟ್ ದ 3 ಸ್ಯಾಂಪಲ್ಸ್ ಕಮ್ ಫ್ರಮ್ ದಿ ಸೇಮ್ ಪಾಪ್ಯುಲೇಷನ್, ವಿಚ್ ಮೀನ್ಸ್ ದಟ್ ದ 3 ಕ್ಯಾಟಗರೀಸ್ ಇದಾವಲ್ಲ ಇವೆಲ್ಲವೂ ಕೂಡ ದೇ ಆರ್ ಹೋಮೋಜಿನಿಯಸ್ ಇನ್ ಟರ್ಮ್ಸ್ ಆಫ್ ದೇರ್ ಸಪ್ರೇಟ್ ಗ್ರೂಪ್ಸ್ ಆಫ್ ಸ್ಟೂಡೆಂಟ್ಸ್ ವ್ಯೂ ಆನ್ ದ ಏನಂತ ಹೇಳ್ತೀವಿ, ದ ಅಮೌಂಟ್ ಆಫ್ ವರ್ಕ್ ಎಕ್ಸ್ಪೆಕ್ಟೆಡ್ ಬೈ ದೇರ್ ಏನಂತ ಹೇಳ್ತೀವಿ, ಪ್ರೊಫೆಸರ್ಸ್ ಆರ್ ಇನ್ಸ್ಟ್ರಕ್ಟರ್ಸ್ ಅಂತ ಹೇಳ್ಬೋದು. ಓಕೆ, ಮೀನ್ಸ್ ದಿಸ್ ಇಂಪ್ಲೈಸ್, ಓಕೆ, ದಿಸ್ ಆಲ್ಸೋ ಇಂಪ್ಲೈಸ್ ದಟ್ there are no difference of opinion on the matter among 3 kinds of ಏನಂತ ಹೇಳ್ಬೋದು ಸ್ಟೂಡೆಂಟ್ಸ್. ಓಕೆ, ಬಟ್ ಸಿ ಡಿಯರ್ ಸ್ಟೂಡೆಂಟ್ಸ್,
chi-square ಟೆಸ್ಟ್ ಆಸ್ ಎ ಟೆಸ್ಟ್ ಆಫ್ ಹೋಮೋಜಿನಿಟಿ ಅಂತ ಬಂದಾಗ ನಾವು ಏನು ಇಲ್ಲಿ ನೋಡಿ ಟೆಸ್ಟ್ ಆಫ್ ಇಂಡಿಪೆಂಡೆನ್ಸ್ ಏನಿದೆಯಲ್ಲ, ಟೆಸ್ಟ್ ಆಫ್ ಇಂಡಿಪೆಂಡೆನ್ಸ್ ಆಟ್ರಿಬ್ಯೂಟ್ಸ್ ಅದರ ರೀತಿಯೇ ಇರುತ್ತೆ ಇಲ್ಲಿ. ಓಕೆ, ಎಸ್, ಇದೇನು ಎಕ್ಸ್ಟೆನ್ಷನ್ ಅಂತ ಹೇಳ್ಬೋದು. ಟೆಸ್ಟ್ ಆಫ್ ಇಂಡಿಪೆಂಡೆನ್ಸ್ ಆಫ್ ಆಟ್ರಿಬ್ಯೂಟ್ಸ್ನ ಒಂದು ಎಕ್ಸ್ಟೆನ್ಷನ್ನೇ ಟೆಸ್ಟ್ ಆಫ್ ಹೋಮೋಜಿನಿಟಿ ಅಂತ ನಾವು ಹೇಳ್ಬೋದು. ಓಕೆ, ಸಿ ಡಿಯರ್ ಸ್ಟೂಡೆಂಟ್ಸ್, test of independence are concerned with the problem whether one attribute is independent of another ಅನ್ನೋಂಥದ್ದು. while the tests of homogeneity ಏನಿದೆಯಲ್ಲ, they are concerned with whether different samples come from the same population. ಓಕೆ, ಮೀನಿಂಗ್ ಅಲ್ಲಿ ನಾವು ನೋಡಿದ್ವಿ. ಸೆಕೆಂಡ್ಲಿಗೆ ಬಂದುಬಿಟ್ರೆ the former involves a single sample taken from one population, but the later involves two or more independent samples, one from each of the possible populations in question ಅನ್ನುವಂಥದ್ದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಅಬೌಟ್ uses of chi-square test. Okay, the next important topic is steps involved in applying chi-square test. chi-square ಟೆಸ್ಟ್ ಅಪ್ಲೈ ಮಾಡಬೇಕಾದ್ರೆ ಯಾವ್ಯಾವ ಸ್ಟೆಪ್ಸ್ ಇರುತ್ತೆ, ಮೀನ್ಸ್ chi-square ಟೆಸ್ಟ್ ಸ್ಟೆಪ್ಸ್ ಇನ್ ರಿಸರ್ಚ್ ಮೆಥಡಾಲಜಿ ಅಂತಲೂ ಹೇಳ್ಬೋದು. ದೇರ್ ಆರ್ ಮೇಯ್ನ್ಲಿ 5 ಸ್ಟೆಪ್ಸ್ ಆಗಿ ನಾವಿಲ್ಲಿ ನೋಡ್ಬೋದು. 5 ಸ್ಟೆಪ್ಸ್ ಇನ್ವಾಲ್ವ್ ಆಗಿದೆ chi-square ಟೆಸ್ಟನ್ನು ಅಪ್ಲೈ ಮಾಡಲಿಕ್ಕೋಸ್ಕರ. ವೆದರ್ ಇರುವಂತಹ ಒಂದು ಹೈಪೋಥಿಸಿಸ್, ಓಕೆ, ಎಸ್, ಅಕ್ಸೆಪ್ಟ್ ಮಾಡಬೇಕು, ನಲ್ಲ ಹೈಪೋಥಿಸಿಸ್ನ ಅಕ್ಸೆಪ್ಟ್ ಮಾಡಬೇಕು ಅಥವಾ ಅಲ್ಟರ್ನೇಟಿವ್ ಹೈಪೋಥಿಸಿಸ್ನ ಅಕ್ಸೆಪ್ಟ್ ಮಾಡಬೇಕು ಅನ್ನೋಂಥದ್ದು ನಾನು ನೋಡಬೇಕಂದ್ರೆ ಎಸ್, chi-square ಟೆಸ್ಟ್ ಏನಿದೆಯಲ್ಲ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋಂಥ ಸ್ಟೆಪ್ಸನ್ನು ನಾವು ಕಲಿಬೇಕಾಗುತ್ತೆ. ಎಸ್, ಈಗ ಒನ್ ಬೈ ಒನ್ ಸ್ಟೆಪ್ಪನ್ನು ನೋಡ್ತಾ ಹೋಗೋಣ. The first important step, set up null hypothesis and alternative hypothesis. ಓಕೆ, ಆ ಒಂದು ಟೆಸ್ಟಿಗೆ ನಾವು ಫಸ್ಟ್ ಏನು ಮಾಡ್ತೀವಿ, null hypothesis and alternative hypothesis. null hypothesis denoted by H0 and alternative hypothesis H1 ಅಂತ ಹೇಳ್ತೀವಿ. ಅವೆರಡನ್ನು ಸೆಟಪ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಈಸ್ ಕ್ಯಾಲ್ಕುಲೇಟ್ ದಿ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ ಆನ್ ದ ಬೇಸಿಸ್ ಆಫ್ ಗಿವನ್ ಹೈಪೋಥಿಸಿಸ್. ಇರುವ ಗಿವನ್ ಹೈಪೋಥಿಸಿಸ್ ಬೇಸಿಸ್ ಮೇಲೆ ನಾವೇನು ಮಾಡ್ತೀವಿ, ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸನ್ನು ನಾನು ಹೇಳಿದೆ 3 ಟೆಸ್ಟ್ ಹೇಳಿದೆ. ಗುಡ್ನೆಸ್ ಆಫ್ ಫಿಟ್ ಆಗಿರ್ಬೋದು, ಇಂಡಿಪೆಂಡೆನ್ಸ್ ಫಾರ್ ಅಟ್ರಿಬ್ಯೂಟ್ಸ್ ಆಗಿರ್ಬೋದು, ಆ್ಯಂಡ್ ಹೋಮೋಜಿನಿಟಿ ಆಗಿರ್ಬೋದು. ಆ ಬೇಸಿಸ್ ಮೇಲೆ ನಾವು ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸಿ ಯೂಶಲಿ ಇನ್ ಕೇಸ್ ಆಫ್ 2x2 ಆರ್ ಎನಿ ಕಾಂಟಿನ್ಯೂನ್ಸಿ ಟೇಬಲ್ ಇದ್ದಾಗ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿನ ನಾವು ಈ ರೀತಿ ವರ್ಕೌಟ್ ಮಾಡ್ತೀವಿ. ಸಿ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ ಆಫ್ ಎನಿ ಸೆಲ್ ಈಕ್ವಲ್ಸ್ ರೋ ಟೋಟಲ್ ಫಾರ್ ದಿ ರೋ ಆಫ್ ದಟ್ ಸೆಲ್. ಓಕೆ, ರೋ ಟೋಟಲ್ ಏನಿರುತ್ತಲ್ಲ RT ಅಂತ ಕರಿತೀವಿ, ಅದನ್ನು ಮಲ್ಟಿಪ್ಲೈ ಮಾಡ್ತೀವಿ ಕಾಲಮ್ ಟೋಟಲ್ ಫಾರ್ ದಿ ಕಾಲಮ್ ಆಫ್ ದ್ಯಾಟ್ ಸೆಲ್. ಓಕೆ, ಕಾಲಮ್ನಲ್ಲಿರುವಂತಹ ಎಲ್ಲ ಸೆಲ್ಲಿನ ಟೋಟಲನ್ನು ನಾವು ಕಾಲಮ್ ಟೋಟಲ್ ಅಂತ ಕರಿತೀವಿ. ಅದನ್ನು ತಗೊಂಡು ಡಿವೈಡೆಡ್ ಬೈ ಏನು ಮಾಡ್ತೀವಿ ನಾವು, ಗ್ರ್ಯಾಂಡ್ ಟೋಟಲ್. ಓಕೆ, ಸಿಂಪಲ್ಲಾಗಿ ಹೇಳಬೇಕಂದ್ರೆ ಎಸ್, ಜಸ್ಟ್ ಎ ಮಿನಿಟ್, ಜನರಲಿ ಈ ಫಾರ್ಮುಲಾನ ಈ ರೀತಿಯೂ ಬರಿಬೋದು ನಾವು. ಓಕೆ, ಮೀನ್ಸ್ ಸೀರಿಯಸ್ ಸ್ಟೂಡೆಂಟ್, E equals, okay, expected frequency equals RT, okay, into CT divided by RT into CT divided by N ಅನ್ನುವಂಥದ್ದು. ಓಕೆ, ಇದೇ ಫಾರ್ಮುಲಾನ ಹೇಳಿರುವಂಥದ್ದು. ಈ ರೀತಿ ಏನಂತ ಹೇಳ್ತೀವಿ, E ರೆಪ್ರೆಸೆಂಟ್ಸ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಆಫ್ ಎನಿ ಸೆಲ್ ಅನ್ನುವಂಥದ್ದು. ಮೀನ್ಸ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ. RT ಅಂದರೆ ದ ರೋ ಟೋಟಲ್ ಫಾರ್ ದ ರೋ ಕಂಟೈನಿಂಗ್ ದಿ ಸೆಲ್. ಓಕೆ, ಆ್ಯಂಡ್ CT ಅಂತ ಹೇಳಿದ್ರೆ ದ ಕಾಲಮ್ ಟೋಟಲ್ ಫಾರ್ ದಿ ಕಾಲಮ್ ಕಂಟೈನಿಂಗ್ ದಿ ಸೆಲ್. ಏನು ರೆಪ್ರೆಸೆಂಟ್ ಮಾಡಿದೆ, ದ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ ಅನ್ನುವಂಥದ್ದು. ಓಕೆ, ದಿಸ್ ಇಸ್ ಸೆಕೆಂಡ್ ಸ್ಟೆಪ್, ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಎನಿ ಪ್ರತಿಯೊಂದು ಸೆಲ್ಲಿಂದು. ನೆಕ್ಸ್ಟ್ ಸ್ಟೆಪ್ ಇದಾದ ಮೇಲೆ ಥರ್ಡ್ ಸ್ಟೆಪ್ ಈಸ್ ಒಬ್ಟೈನ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಬ್ಸರ್ವ್ಡ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್. ಓಕೆ, O ಮೈನಸ್ E ಅನ್ನುವಂಥದ್ದು. ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ ಸಿಕ್ತು ನಮಗೆ. ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ನ ನಾವು ತಗೊಂತೀವಿ ಒಂದು ಕಾಲಮ್ನಲ್ಲಿ. ನೆಕ್ಸ್ಟ್ ಕಾಲಮ್ನಲ್ಲಿ ನಾವು ಅಬ್ಸರ್ವ್ಡ್ ಫ್ರೀಕ್ವೆನ್ಸೀಸ್ ಕೊಟ್ಟಿರ್ತಾರೆ ಪ್ರಾಬ್ಲಮ್ನ, ಅದನ್ನು ತಗೊಂತೀವಿ. ದೆನ್ ಏನು ಮಾಡ್ತೀವಿ, O ಮೈನಸ್ E ಕ್ಯಾಲ್ಕುಲೇಟ್ ಮಾಡ್ತೀವಿ. O ಮೈನಸ್ E. ಓಕೆ, ಅದನ್ನು ಹೇಳಿರುವಂಥದ್ದು ಒಬ್ಟೈನ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಬ್ಸರ್ವ್ಡ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್. O ಮೈನಸ್ ಆದ ಮೇಲೆ ಓಕೆ, obtained
ಏನು ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಆದ ಮೇಲೆ O ಮೈನಸ್ ಇ ಮಾಡ ಆದ ಮೇಲೆ ಸಿ ಡಿಯರ್ ಸ್ಟೂಡೆಂಟ್ ಏನಂತ ಈ ಒಂದು O ಮೈನಸ್ ಇ ಬಂದಾಗ ಅದರ ಸಮ್ ಮಾಡಿದಾಗ ನಾವು ಓಕೆ ದ ಸಮ್ ಆಫ್ ದಿ ಅಬ್ಸರ್ವ್ಡ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ ಏನಿರುತ್ತಲ್ಲ ಓಕೆ ಈಸ್ ಆಲ್ವೇಸ್ 0 ಆಗಿರುತ್ತೆ ಓಕೆ ಅದನ್ನ ಸಮ್ ಮಾಡಿದ್ರೆ ಹಾಗಾಗಿ ನಾವು ಏನು ಮಾಡ್ತೀವಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತೀವಿ O ಮೈನಸ್ ಇ ಹೋಲ್ ಸ್ಕ್ವೇರಿಗೆ ಹೋಗ್ತೀವಿ ಓಕೆ ಹಾಗಾಗಿ ಹೇಳಿದರೆ ಆ್ಯಂಡ್ ಫೈಂಡ್ ಔಟ್ ದಿ ಸ್ಕ್ವೇರ್ಸ್ ಆಫ್ ಸಚ್ ಡಿಫರೆನ್ಸಸ್ ಅಂತ ಹೇಳ್ತಾರೆ O ಮೈನಸ್ ಇ ಬಂದಿರುತ್ತಲ್ಲ ರೆಸ್ಪೆಕ್ಟಿವ್ ಸೆಲ್ ಅಲ್ಲಿರುವಂಥ O ಮೈನಸ್ ಈ ವ್ಯಾಲ್ಯೂನ ನಾವೇನು ಮಾಡ್ತೀವಿ ಸ್ಕ್ವೇರ್ ಮಾಡ್ತಾ ಹೋಗ್ತೀವಿ ಓಕೆ ದ್ಯಾಟ್ ಈಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ನಾವು O ಮೈನಸ್ ಇ ಹೋಲ್ ಸ್ಕ್ವಯರ್. ಅದಾದಮೇಲೆ ದ ಫೋರ್ತ್ ಇಂಪಾರ್ಟೆಂಟ್ ಸ್ಟೆಪ್ ಏನಂತ ಹೇಳಿದ್ರೆ ಡಿವೈಡ್ ದಿ ಕ್ವಾಂಟಿಟಿ ಯಾವ ಕ್ವಾಂಟಿಟಿ ನಮಗೆ ಬಂದಿರುತ್ತಲ್ಲ O ಮೈನಸ್ ಇ ಹೋಲ್ ಸ್ಕ್ವೇರ್ನ ಡಿವೈಡ್ ಮಾಡ್ತೀವಿ ಓಕೆ ಒಬ್ಟೈನಡ್ ಆ್ಯಸ್ ಸ್ಟೇಟೆಡ್ ಅಬೋವ್ ಬೈ ದಿ ಕರೆಸ್ಪಾಂಡಿಂಗ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ ಅಂತ ಹೇಳ್ತಾರೆ ಟು ಗೆಟ್ ಏನಂತ ಹೇಳ್ತೀವಿ O ಮೈನಸ್ ಇ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ ಇ ಅನ್ನೋಂಥದ್ದು ನಾವೇನು ಮಾಡ್ತೀವಿ O ಮೈನಸ್ ಇ ಹೋಲ್ ಸ್ಕ್ವೇರ್ ಇರುತ್ತಲ್ಲ ಅದನ್ನು ಡಿವೈಡ್ ಮಾಡ್ತೀವಿ ಬೈ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ ಓಕೆ ದೆನ್ that and this should be done for all the cell frequencies ಅಂತ ಹೇಳ್ತಾರೆ ಆರ್ ದಿ ಗ್ರೂಪ್ ಆಫ್ ಫ್ರೀಕ್ವೆನ್ಸೀಸ್ ಅನ್ನುವಂಥದ್ದು. ಇನ್ ಅದರ್ ವರ್ಡ್ಸಲ್ಲಿ ಹೇಳಬೇಕಂದ್ರೆ ಸಿ ಡಿವೈಡ್ ದಿ ವ್ಯಾಲ್ಯೂಸ್ ಆಫ್ O ಮೈನಸ್ ಇ ಹೋಲ್ ಸ್ಕ್ವಯರ್ ಡಿವೈಡ್ ಮಾಡಬೇಕು ಯಾವುದರಿಂದ ಮಾಡ್ತೀವಿ ಮೀನ್ಸ್ ಒಬ್ಟೈನಡ್ ಇನ್ ದಿ ಸ್ಟೆಪ್ 3ನಲ್ಲಿ ನಮಗೆ ಬಂದಿದೆ O ಮೈನಸ್ 3 ಹೋಲ್ ಸ್ಕ್ವೇರ್ ಅದನ್ನು ಡಿವೈಡ್ ಮಾಡಬೇಕಾಗುತ್ತೆ ಬೈ ದಿ ರೆಸ್ಪೆಕ್ಟಿವ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ ಏನು ರೆಸ್ಪೆಕ್ಟಿವ್ ಹೀಗೆ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ ಇರುತ್ತಲ್ಲ ಅದರಿಂದ ನಾವು ಡಿವೈಡ್ ಮಾಡ್ತೀವಿ ನಮಗೆ ಅವಾಗ ಏನು ಬರುತ್ತೆ ವಿ ಒಬ್ಟೈನ್ ದಿ ಏನು O ಮೈನಸ್ ಇ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಈ ವ್ಯಾಲ್ಯೂ ಸಿಗುತ್ತೆ ನಮಗೆ ರೆಸ್ಪೆಕ್ಟಿವ್ ಫ್ರೀಕ್ವೆನ್ಸಿ ರೆಸ್ಪೆಕ್ಟಿವ್ ಸೆಲ್ ಫ್ರೀಕ್ವೆನ್ಸಿಯ ಒಂದು ವ್ಯಾಲ್ಯೂ ಸಿಗುತ್ತೆ ಓಕೆ ಕೊನೆಗೆ ದ ಫಿಫ್ತ್ ಒನ್ ನಮಗೀಗ ಏನು ಸಿಕ್ಕಿದೆ O ಮೈನಸ್ ಇ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಈ ವ್ಯಾಲ್ಯೂಸ್ ಓಕೆ ನಾವೇನು ಮಾಡ್ತೀವಿ ಫೈಂಡ್ ಔಟ್ ದಿ ಸಮ್ಮೇಷನ್ ಆಫ್ O ಮೈನಸ್ ಇ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇ ಓಕೆ O ಮೈನಸ್ ಇ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ ಏನು ಇ ಇದೆಯಲ್ಲ ಇದು ಎಲ್ಲ ವ್ಯಾಲ್ಯೂನು ಕೂಡ ನಾವು ಪ್ರತಿಯೊಂದು ಸೆಲ್ ವ್ಯಾಲ್ಯೂನು ನಾವೇನು ಮಾಡ್ತೀವಿ ಆ್ಯಡ್ ಮಾಡ್ತೀವಿ ಓಕೆ ಎಸ್ ಅದನ್ನೇ ಹೇಳಿದ್ವಿ ಆರ್ ವಾಟ್ ವಿ ಕಾಲ್ ಕೈ ಸ್ಕ್ವಯರ್ ಈಕ್ವಲ್ಸ್ ಏನು ಕೈ ಸ್ಕ್ವೇರು ಫಾರ್ಮುಲಾ ಇಲ್ಲಿಗೆ ಬರುತ್ತೆ ನೋಡಿ ಕೈ ಸ್ಕ್ವಯರ್ ಈಕ್ವಲ್ಸ್ ಸಮೇಷನ್ ಆಫ್ O ಮೈನಸ್ ಇ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇ ಓಕೆ ಎಸ್ ದಿಸ್ ಇಸ್ ದಿ ರಿಕ್ವೈರ್ಡ್ ಏನಂತ ಹೇಳ್ತೀವಿ ಕೈ ಸ್ಕ್ವೇರ್ ವ್ಯಾಲ್ಯೂ ಓಕೆ ನಾವು ಹೇಳ್ತಿದ್ವಿ ಕಂಪೇರಿಸನ್ ಮಾಡಬೇಕು ವ್ಯಾಲ್ಯೂ ಆಫ್ ಕೈ ಸ್ಕ್ವೇರ್ನ ನಾವು ಟೇಬಲ್ ವ್ಯಾಲ್ಯೂ ಅಂತ ಇಲ್ಲಿ ವ್ಯಾಲ್ಯೂ ಆಫ್ ಕೈ ಸ್ಕ್ವೇರ್ನ ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಕೊನೆಗೆ ಬರುವಂಥದ್ದು ಮುಂದೆ ಒಂದು ಎಲಿಸ್ಟ್ರೇಷನ್ನ ನಾವು ತಗೊಂಡಾಗ ಎಲಿಸ್ಟ್ರೇಷನ್ನಲ್ಲಿ ನಿಮಗೆ ಇನ್ನೂ ಕ್ಲಾರಿಟಿ ಬರುತ್ತೆ ಓಕೆ ಸಿ ನೆಕ್ಸ್ಟ್ ನಾವು ಈ ಕ್ಯಾಲ್ಕುಲೇಷನ್ಸ್ ಆದ ಮೇಲೆ ಏನು ಮಾಡ್ತೀವಿ ಕಂಪೇರ್ ಮಾಡ್ತೀವಿ ಡಿಗ್ರಿ ಆಫ್ ಫ್ರೀಡಮ್ ಆ್ಯಂಡ್ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಬೇಸಿಸ್ ಮೇಲೆ ಟೇಬಲ್ ವ್ಯಾಲ್ಯೂನ ನಾವು ಓಕೆ ಸೆಲೆಕ್ಟ್ ಮಾಡ್ತೀವಿ ಆ ಟೇಬಲ್ ವ್ಯಾಲ್ಯೂನ ನಾವೇನು ಮಾಡಬೇಕಾಗುತ್ತೆ ಈ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಆಫ್ ಕೈ ಸ್ಕ್ವೇರಿಗೆ ನಾವು ಕಂಪೇರ್ ಮಾಡಿ ಆ ಒಂದು ಬೇಸಿಸ್ ಮೇಲೆ ನಾವು ಏನು ಮಾಡ್ತೀವಿ ಫಸ್ಟಿಗೆ ನಾವೇನು ಸೆಟಪ್ ಮಾಡಿರ್ತೀವಿ ನಲ್ ಹೈಪೋಥಿಸಿಸ್ ಆರ್ ಆಲ್ಟರ್ನೇಟಿವ್ ಹೈಪೋಥಿಸಿಸ್ನ ನಾವು ಅಕ್ಸೆಪ್ಟ್ ಮಾಡೋದು ರಿಜೆಕ್ಟ್ ಮಾಡೋದು ಅನ್ನೋದು ನೋಡಬೇಕಾಗುತ್ತೆ ಹೇಳಿದ್ದಾರೆ ನೋಡಿ ದ ಕೈ ಸ್ಕ್ವೇರ್ ವ್ಯಾಲ್ಯೂ ಒಬ್ಟೈನಡ್ ಆ್ಯಸ್ ಸಚ್ ಶುಡ್ ಬಿ ಕಂಪೇರ್ಡ್ ವಿತ್ ದಿ ರಿಲೆವೆಂಟ್ ಟೇಬಲ್ ವ್ಯಾಲ್ಯೂ ಆಫ್ ಕೈ ಸ್ಕ್ವೇರ್ ಓಕೆ ಅದಾದಮೇಲೆ ಏನು ಮಾಡ್ತೀವಿ ನಾವು ಕಂಪೇರಿಸನ್ ಮಾಡಿದ್ಮೇಲೆ ಆ್ಯಂಡ್ ದೆನ್ ಇನ್ಫರೆನ್ಸ್ ಬಿ ಡ್ರಾನ್ ಆ್ಯಸ್ ಸ್ಟೇಟೆಡ್ ಎಬೋವ್ ಅನ್ನೋಂಥದ್ದನ್ನು ಹೇಳಿದರು ಸ್ಟೂಡೆಂಟ್ಸ್ ಕೈ ಸ್ಕ್ವೇರ್ ವ್ಯಾಲ್ಯೂ ಏನು ಇದೆಯಲ್ಲ ಕಂಪ್ಯೂಟೆಡ್ ವ್ಯಾಲ್ಯೂ ಓಕೆ ಅದರ ರೇಂಜ್ ಫ್ರಮ್ 0 to ಇನ್ಫಿನಿಟಿ ಇರುತ್ತೆ ಸಿ ಇಫ್ ಕೈ ಸ್ಕ್ವೇರ್ ಈಸ್ 0 ಅಂತ ಹೇಳಿದ್ರೆ ಇಟ್ ಮೀನ್ಸ್ ದಟ್ ದ ಅಬ್ಸರ್ವ್ಡ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ ಏನಿದೆಯಲ್ಲ ಕಂಪ್ಲೀಟ್ಲಿ ಕೋಇನ್ಸಿಡೆನ್ಸ್ ಅನ್ನೋವಂಥದ್ದು ಓಕೆ ಎಸ್ ಈಗ ನಾವು ಕೈ ಸ್ಕ್ವೇರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡುವಂಥದ್ದನ್ನ ಈಗ ಸ್ಟೆಪ್ಸನ್ನು ನೋಡಿದ್ವಿ ಟೇಬಲ್ ವ್ಯಾಲ್ಯೂ ಹೇಳಿದ್ವಿ ನಾವೇನು ಮಾಡಬೇಕಾಗುತ್ತೆ ಕ್ಯಾಲ್ಕುಲೇಟೆಡ್ ಕೈ ಸ್ಕ್ವೇರ್ ವ್ಯಾಲ್ಯೂನ ನಾವು ಟೇಬಲ್ ವ್ಯಾಲ್ಯೂಗೆ ಕಂಪೇರಿಸನ್ ಮಾಡಿ ಡಿಸಿಷನ್ ಅಥವಾ ಇನ್ಫರೆನ್ಸನ್ನು ತಗೋಬೇಕಾಗುತ್ತೆ ಟೇಬಲ್ ವ್ಯಾಲ್ಯೂ ಅಂದರೆ ಏನು ಅನ್ನೋಂಥದ್ದನ್ನು ನಾವು ನೋಡೋಣ ಟೇಬಲ್ ವ್ಯಾಲ್ಯೂಗಿಂತ ಬಿಫೋರ್ ದ್ಯಾಟ್ ಸಿ ಈ ಟೇಬಲ್ ವ್ಯಾಲ್ಯೂನ ಅರ್ಥ ಮಾಡ್ಕೊಳ್ಳೋ ಮುಂಚೆ ಡಿಗ್ರಿ ಆಫ್ ಫ್ರೀಡಮ್ ಅಂದರೆ ಏನು ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂದರೆ ಏನು ಅನ್ನೋದನ್ನು ಇನ್ನೊಮ್ಮೆ ಹೇಳ್ತೀನಿ ನಾನು ಪ್ರೀವಿಯಸ್ ಸೆಷನ್ಸಲ್ಲಿ ನೀವು ನೋಡಿದ್ರಿ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಮೀನ್ಸ್ ಏನು ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಹೇಳಿದ್ರೆ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ದಿ ಮ್ಯಾಕ್ಸಿಮಮ್ ಪ್ರೊಬಬಿಲಿಟಿ ಆಫ್ ರಿಜೆಕ್ಟಿಂಗ್ ನಲ್ ಹೈಪೋಥಿಸಿಸ್ ವೆನ್ ಇಟ್ ಇಸ್ ಟ್ರೂ ಓಕೆ ನಲ್ ಹೈಪೋಥಿಸಿಸ್ ಸರಿಯಾಗಿರುತ್ತೆ ಬಟ್ ಅದನ್ನು ರಿಜೆಕ್ಟ್ ಮಾಡ್ತೀವಿ ಅಂತ ಮ್ಯಾಕ್ಸಿಮಮ್ ಪ್ರೊಬ್ಯಾಬಿಲಿಟಿನ ನಾವೇನಂತ ಕರಿತೀವಿ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಈ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸನ್ನು ನಾವು ಓಕೆ ಸಿಂಬಲ್ ಯಾವ ಸಿಂಬಲ್ ಯಾವ ಒಂದು ಸಿಂಬಲ್ ಡಿನೋಟ್ ಮಾಡುತ್ತೆ ಅಂದರೆ ಮೀನ್ಸ್ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಡಿನೋಟೆಡ್ ಬೈ ಎ ಸಿಂಬಲ್ ಆಲ್ಫಾ ಓಕೆ ಆಲ್ಫಾ ಅನ್ನುವಂಥದ್ದು ಎಸ್ ಇಲ್ಲಿ ನೋಡಿ ನೀವು
ನೋಡುವ 0.05 0.01 0.001 ಓಕೆ ಇವೆಲ್ಲ ಏನು ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಮೀನ್ಸ್ ಮ್ಯಾಕ್ಸಿಮಮ್ ಪ್ರೊಬಾಬಿಲಿಟಿ ಆಫ್ ರಿಜೆಕ್ಟಿಂಗ್ ದ ನಲ್ ಹೈಪೋಥಿಸ್. ಒಂದು ಸ್ಟಡಿ ಕಂಡಕ್ಟ್ ಮಾಡಿದಾಗ ಓಕೆ ಒಂದಿಷ್ಟು ಎರರ್ ಆಗಬಹುದು, ಮ್ಯಾಕ್ಸಿಮಮ್ ಪ್ರೊಬಾಬಿಲಿಟಿ ಇರಬಹುದು. ನಲ್ ಹೈಪೋಥಿಸಿಸ್ ಸರಿ ಇದ್ರೂ ಕೂಡ ರಿಜೆಕ್ಟ್ ಮಾಡ್ತೀವಿ ಸಮ್ಟೈಮ್ಸ್, ಎರರ್ ಓಕೆ. ಎಸ್ಸು ಎಷ್ಟಂತ ಹೇಳಿದ್ರೆ ಜನರಲಿ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸು ಏನಂತ ಹೇಳ್ತೀವಿ 5%ಗೆ ನಾವು ನೋಡಬಹುದು ಪ್ರಾಬ್ಲಮ್ಸಲ್ಲಿ. ಸಮ್ಟೈಮ್ಸ್ ಇದು 1% ಇರ್ಬೋದು. 5% ಅಂತ ಹೇಳಿದ್ರೆ 0.05%. ಓಕೆ 5% ಅಂತ ಹೇಳಿದ್ದಾರೆ ಅಂದರೆ 95% ಏನಿದೆಯಲ್ಲ ಓಕೆ 95% ಅದು ಏನು ಕಾನ್ಫಿಡೆನ್ಸ್ ಲೆವೆಲ್ 95% ನಮ್ಮ ರಿಸಲ್ಟ್ ಏನು ಅಕ್ಯುರೇಟ್ ಅಥವಾ ಕಾನ್ಫಿಡೆಂಟ್ ಆಗಿರುತ್ತೆ ಅನ್ನೋದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸಿ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಅಬೌಟ್ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಆಲ್ಫಾಯಿಂದ ಡಿನೋಟ್ ಮಾಡ್ತೀವಿ, ಪ್ರಾಬ್ಲಮ್ನಲ್ಲಿ ಆಲ್ಫಾ ಅಂತಲೂ ಕೊಟ್ಟಿರ್ಬೋದು ಅವರು. ಆ್ಯಂಡ್ ಡಿಗ್ರಿ ಆಫ್ ಫ್ರೀಡಮ್. ಓಕೆ ಡಿಗ್ರಿ ಆಫ್ ಫ್ರೀಡಮನ್ನು ನಾನು ಪ್ರಿವಿಯಸ್ ಕ್ಲಾಸ್ನಲ್ಲೂ ಕೂಡ ಹೇಳಿದ್ದೆ. ಸಿ ಡಿಗ್ರಿ ಆಫ್ ಫ್ರೀಡಮ್ ಇಲ್ಲಿ ಹೇಳಿದ್ದಾರೆ. ಡಿಗ್ರಿ ಆಫ್ ಫ್ರೀಡಮ್ ಡಿ ಅಂತ ಇಲ್ಲಿ ನೋಡಿ, ಡಿ ಅಂತ ಹೇಳಿದ್ದಾರೆ. ಡಿ ಎಫ್ ಆರ್ ಡಿ ಅನ್ನುವಂಥದ್ದು 1 2 3 4 5 ಇದು ಡಿಗ್ರಿ ಆಫ್ ಫ್ರೀಡಮ್ನ ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ಈ ಸೈಡ್ 0.05 ಏನಿದೆಯಲ್ಲ 0.01 ಇದು ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ನಮ್ಮ ಪ್ರಾಬ್ಲಮಲ್ಲಿ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಇದೆ. ಡಿಗ್ರಿ ಆಫ್ ಫ್ರೀಡಮ್ 3 ಬಂದಿದೆ. ಓಕೆ 3 ಅಂತ ಹೇಳಿದ್ರೆ 0.05ನಲ್ಲಿ 3% ಲೆವೆಲ್ ಆಫ್ ಡಿಗ್ರಿ ಆಫ್ ಫ್ರೀಡಮಿಗೆ ಡಿಗ್ರಿ ಆಫ್ ಫ್ರೀಡಮ್ 3 ಇದ್ದಾಗ ಸೊ ವ್ಯಾಲ್ಯೂ ಏನಿರುತ್ತೆ, ಟೇಬಲ್ ವ್ಯಾಲ್ಯೂ ಆಫ್ ಚೈ ಸ್ಕ್ವಯರ್ ಡಿಸ್ಟ್ರಿಬ್ಯೂಷನ್ ಈಸ್ ಎಷ್ಟಿರುತ್ತೆ? ಎಸ್ 7.815. ಇದನ್ನು ನಾವು ಟೇಬಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಈ ಟೇಬಲ್ ವ್ಯಾಲ್ಯೂ ಜೊತೆ ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ನೊಮ್ಮೆ ಹೇಳ್ತೀನಿ. ಸಿ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಹೇಳಿದರೆ ಇಲ್ಲಿದೆ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಓಕೆ ದಿಸ್ ಈಸ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಓಕೆ ಎಸ್ ದಿಸ್ ಈಸ್ ಡಿಗ್ರಿ ಆಫ್ ಫ್ರೀಡಮ್. ಓಕೆ ಈಗ ಪ್ರಾಬ್ಲಮ್ನಲ್ಲಿ ಏನು ಹೇಳಿದ್ದಾರೆ, ಡಿಗ್ರಿ ಆಫ್ ಫ್ರೀಡಮ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಡಿಗ್ರಿ ಆಫ್ ಫ್ರೀಡಮ್ನ ನಾವು n-1 ಅದು ಆ ಒಂದು ಫಾರ್ಮುಲಾ ಮುಖಾಂತರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸಮ್ಟೈಮ್ಸ್ ಇನ್ನೊಂದು ಫಾರ್ಮುಲಾ ಇದೆ, ಕಂಟಿನ್ಯೂಸಿ ಟೇಬಲ್ ಬಂದಾಗ C-1 ಮಲ್ಟಿಪ್ಲೈಡ್ ಬೈ R-1 ಆ ರೀತಿಯೂ ಕ್ಯಾಲ್ಕುಲೇಟ್ ಮಾಡ್ತೀವಿ. ಡಿಗ್ರಿ ಆಫ್ ಫ್ರೀಡಮ್ 3 ಅಂತ ಬಂದಿದೆ. ಆ್ಯಂಡ್ ನಿಮ್ಮ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಮೀನ್ಸ್ ಆಲ್ಫಾ ಏನಿದೆಯಲ್ಲ 5% ಅಂತ ಹೇಳಿದ್ದಾರೆ. ದಾಟ್ ಈಸ್ 0.05ನಲ್ಲಿ ನೀವು ನೋಡಬೇಕು. ಡಿಗ್ರಿ ಆಫ್ ಫ್ರೀಡಮ್ 3ಗೆ ಓಕೆ ಅಟ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ಗೆ ಟೇಬಲ್ ವ್ಯಾಲ್ಯೂ ಎಷ್ಟಿರುತ್ತೆ? ದ್ಯಾಟ್ ಈಸ್ 7.815 ಅನ್ನುವಂಥದ್ದು. ಓಕೆ ಎಸ್ ಈಗ ನಾವು ಒಂದು ಇಲಿಸ್ಟ್ರೇಷನ್ನ ನೋಡೋಣ. ಈ ಒಂದು ಟೇಬಲ್ ವ್ಯಾಲ್ಯೂ ಏನಿದೆಯಲ್ಲ ನೀವು ಇದು ಪ್ರತಿಯೊಂದು ಬುಕ್ಕಿನ ಎಂಡ್ನಲ್ಲಿ ನೀವು ನೋಡಬಹುದು. ಎಸ್ ಆ್ಯಂಡ್ ಇಂಟರ್ನೆಟ್ನಲ್ಲೂ ಕೂಡ ಸಿಗುತ್ತೆ. ಟೇಬಲ್ ವ್ಯಾಲ್ಯೂಗೆ ಕಂಪ್ಯಾರಿಸನ್ ಮಾಡಬೇಕು, ಆಮೇಲೆ ನಾವು ಹೈಪೋಥಿಸಿಸ್ನ ರಿಜೆಕ್ಟ್ ಆರ್ ಅಕ್ಸೆಪ್ಟ್ ಮಾಡುವಂಥದ್ದು. ಡಿಯರ್ ಸ್ಟೂಡೆಂಟ್ಸ್, ಸಿ ಕಾಂಪ್ಯೂಟೆಡ್ ವ್ಯಾಲ್ಯೂ ಆಫ್ ಕೈ ಸ್ಕ್ವೇರ್ ಇದೆಯಲ್ಲ ಈಸ್ ಲೆಸ್ ದ್ಯಾನ್ ದಿ ಟೇಬಲ್ ವ್ಯಾಲ್ಯೂ ಆಫ್ ಕೈ ಸ್ಕ್ವೇರ್ ಇದ್ದರೆ ಓಕೆ ಏನು ಮಾಡಬೇಕಾಗುತ್ತೆ? ವಿ ಅಕ್ಸೆಪ್ಟ್ ಹೆಚ್ ಒ ಅಂತ ಹೇಳಿದ್ರೆ ನಾವು ನಲ್ ಹೈಪೋಥಿಸ್ನ ಅಕ್ಸೆಪ್ಟ್ ಮಾಡ್ತೀವಿ. ಇನ್ ಕನ್ಕ್ಲೂಷನ್ ಆ್ಯಂಡ್ ಇನ್ ಕೇಸು ಕ್ಯಾಲ್ಕುಲೇಟೆಡ್ ಆರ್ ಕಂಪ್ಯೂಟೆಡ್ ವ್ಯಾಲ್ಯೂ ಆಫ್ ಕೈ ಸ್ಕ್ವೇರ್ ಗ್ರೇಟರ್ ದ್ಯಾನ್ ದಿ ಟೇಬಲ್ ವ್ಯಾಲ್ಯೂ ಆಫ್ ಕೈ ಸ್ಕ್ವೇರ್ ಇದ್ದರೆ ನಾವೇನು ಮಾಡ್ತೀವಿ? ಎಸ್ ನಲ್ ಹೈಪೋಥಿಸ್ನ ರಿಜೆಕ್ಟ್ ಮಾಡ್ತೀವಿ. ನಲ್ ಹೈಪೋಥಿಸ್ ರಿಜೆಕ್ಟ್ ಆದರೆ ಆಲ್ಟರ್ನೇಟಿವ್ ಹೈಪೋಥಿಸ್ನ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಒಂದು ಇಲಿಸ್ಟ್ರೇಷನ್ನ ನೋಡೋಣ ಈಗ. The illustration, the researchers have conducted a survey of 1,600 coffee drinkers asking how much coffee they drink in order to confirm previous studies. Previous studies have indicated that 72% of the Americans drink coffee. The results of previous studies and the survey are given below. ಇಲ್ಲಿದೆ, ನೆಕ್ಸ್ಟ್ ಸ್ಲೈಡ್ನಲ್ಲಿದೆ. ಎಸ್ ಸಿ ಮತ್ತೆ ಏನಂತ ಹೇಳಿದ್ದಾರೆ? ದ ರಿಸಲ್ಟ್ಸ್ ಆಫ್ ದಿ ಪ್ರೀವಿಯಸ್ ಸ್ಟಡೀಸ್ ಏನಂತ ಹೇಳಿದರೆ, ಸ್ಟಡೀಸ್ ಆ್ಯಂಡ್ ದಿ ಸರ್ವೆ ಆರ್ ಗಿವನ್ ಬಿಲೋ. ಅಟ್ ಆಲ್ಫಾ ಈಕ್ವಲ್ 0.05% ಮೀನ್ಸ್ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ 5% ಅಂತ ಹೇಳಿದ್ದಾರೆ. ಈ ರೀತಿಯೂ ಹೇಳ್ತಾರೆ. ಆಲ್ಫಾ ಈಕ್ವಲ್ 0.05% ಅಂದರೂ ಒಂದೇ, ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ 5% ಅಂದರೂ ಒಂದೇ. ಓಕೆ ಎಸ್ ಅಟ್ level of significance 5%, is there enough evidence to conclude that the distributions are the same ಅಂತ ಕೇಳಿದ್ದಾರೆ. ಸ್ಟೂಡೆಂಟ್ಸ್ ಏನಂತ ಹೇಳಿದ್ದಾರೆ ಪ್ರಾಬ್ಲಮ್ಮು?
ಸಿ ರಿಸರ್ಚರ್ಸ್ ಹ್ಯಾವ್ ಕಂಡಕ್ಟೆಡ್ ಎ ಸರ್ವೆ ಆಫ್ 1600 ಕಾಫಿ ಡ್ರಿಂಕರ್ಸ್ ಅಂತ ಹೇಳಿದ್ದಾರೆ. ರಿಸರ್ಚರ್ಸ್ 1600 ಕಾಫಿ ಕುಡಿಯೋರ ಒಂದು ಏನಂತ ಹೇಳ್ಬೋದು ಸರ್ವೆನ ನಡೆಸಿದ್ದಾರೆ. ಓಕೆ, ಏನು ಆಸ್ಕಿಂಗ್ ಹೌ ಮಚ್ ಕಾಫಿ ದೆ ಡ್ರಿಂಕ್ ಇನ್ ಆರ್ಡರ್ ಟು ಕನ್ಫರ್ಮ್ ದ ಪ್ರೀವಿಯಸ್ ಸ್ಟಡೀಸ್, ಎಷ್ಟು ಕಾಫಿ ಕುಡಿತಾ ಇದ್ದಾರೆ ಅನ್ನೋಂಥದ್ದನ್ನು, ಓಕೆ, ಯಾಕೆ ಇನ್ ಆರ್ಡರ್ ಟು ಕನ್ಫರ್ಮ್ ಪ್ರೀವಿಯಸ್ ಸ್ಟಡೀಸ್ ಅನ್ನೋಂಥದ್ದು ಮೀನ್ಸ್ ಒಂದು ಏನು ಹಿಂದಿನ ಒಂದು ಸ್ಟಡೀಸ್ ಏನಿದೆಯಲ್ಲ, ಓಕೆ, ಅದನ್ನು ಒಂದು ಕನ್ಫರ್ಮ್ ಮಾಡಲಿಕ್ಕೋಸ್ಕರ ಅವ್ರು ಎಷ್ಟು ಕಾಫಿ ಕುಡಿತಾರೆ ಅಂತ ಕೇಳಿದ್ದಾರೆ ಇಲ್ಲಿ. ಸಿ ಪ್ರೀವಿಯಸ್ ಸ್ಟಡೀಸ್ ಹ್ಯಾವ್ ಇಂಡಿಕೇಟೆಡ್ ದಟ್ 72% ಆಫ್ ದಿ ಅಮೇರಿಕನ್ಸ್ ಡ್ರಿಂಕ್ ಕಾಫಿ ಅನ್ನೋಂಥದ್ದು ಮೀನ್ಸ್ ಪ್ರೀವಿಯಸ್ ಏನು ಸ್ಟಡೀಸ್ ಇದೆ, ಅಧ್ಯಯನ ಇದೆ, 72% ಆಫ್ ಅಮೇರಿಕನ್ ಕಾಫಿ ಕುಡಿತಾರೆ ಅಂತ ಇಲ್ಲಿ ಹೇಳ್ತಾ ಇದೆ. ಬಟ್ ಈ ಪ್ರೀವಿಯಸ್ ಸ್ಟಡೀಸ್ ಆ್ಯಂಡ್ ಪ್ರೀವಿಯಸ್ ಸ್ಟಡೀಸ್ನ ಒಂದು ಸ್ಟಡೀಸಿನ ಒಂದು ರಿಸಲ್ಟ್ಸ್ ಆ್ಯಂಡ್ ಸರ್ವೆ, ಓಕೆ, ಅವೆರಡನ್ನು ಕೂಡ ನೆಕ್ಸ್ಟ್ ಸ್ಲೈಡ್ನಲ್ಲಿ ನಾವು ನೋಡ್ಬೋದು. ಮತ್ತು ಏನಂತ ಹೇಳ್ತಿದ್ದಾರೆ, ಆಲ್ಫಾ ಅಟ್ 5% ಇದ್ದಾಗ, ಓಕೆ, ಅಟ್ ಆಲ್ಫಾ 5% ಇದ್ದಾಗ ಈಸ್ ದೇರ್ ಎನಫ್ ಎವಿಡೆನ್ಸ್ ಟು ಕನ್ಕ್ಲೂಡ್ ದಟ್ ದ ಡಿಸ್ಟ್ರಿಬ್ಯೂಷನ್ಸ್ ಆರ್ ಸೇಮ್ ಅಂತ ಹೇಳಿದ್ದಾರೆ. ಮೀನ್ಸ್ ಡಿಸ್ಟ್ರಿಬ್ಯೂಷನ್ಸ್ ಮೀನ್ಸ್ ಅಬ್ಸರ್ವ್ಡ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಏನಿದೆಯಲ್ಲ ಡಿಸ್ಟ್ರಿಬ್ಯೂಷನ್ ಆರ್ ಏನು ಫ್ರೀಕ್ವೆನ್ಸೀಸ್, ಎಸ್, ಅವೆರಡು ಸೇಮ್ ಅಂತ ಕನ್ಕ್ಲೂಡ್ ಮಾಡಲಿಕ್ಕೆ ಏನಫ್ ಎವಿಡೆನ್ಸ್ ಇದೆನಾ ಅನ್ನುವಂಥದ್ದನ್ನು ನಾವು ಟೆಸ್ಟ್ ಮಾಡಬೇಕಾಗುತ್ತೆ. ಫಸ್ಟ್ ಸಿ ರೆಸ್ಪಾನ್ಸಸ್, ಓಕೆ, ಮೀನ್ಸ್ ಯಾವುದಿದು ಪ್ರೀವಿಯಸ್ ಸ್ಟಡೀಸ್, ನಾವು ಈ ಕಡೆ ಇರುವಂಥದ್ದು ರೆಸ್ಪಾನ್ಸ್ ಪರ್ಸೆಂಟೇಜ್ ಆಫ್ ಕಾಫಿ ಡ್ರಿಂಕರ್ಸ್, ಇದು ಪ್ರೀವಿಯಸ್ ಸ್ಟಡಿಯ ಒಂದು ರಿಸಲ್ಟು. ಆ್ಯಂಡ್ ಸರ್ವೆಗೆ ಬಂದುಬಿಟ್ರೆ ಏನಂತ ಫ್ರೀಕ್ವೆನ್ಸೀಸ್ ಆ್ಯಂಡ್ ರೆಸ್ಪಾನ್ಸ್ ಆ್ಯಂಡ್ ಫ್ರೀಕ್ವೆನ್ಸೀಸ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರೀವಿಯಸ್ ಸ್ಟಡಿ ರಿಸಲ್ಟ್ಸ್ ಬಂದುಬಿಟ್ರೆ ರೆಸ್ಪಾನ್ಸ್ ಅಲ್ಲಿ ಬಂದರೆ 2 ಕಪ್ಸ್ ಪರ್ ವೀಕ್ ಕುಡಿಯೋರು 15% ಇದ್ದಾರೆ, ಆ್ಯಂಡ್ 1 ಕಪ್ ಪರ್ ವೀಕ್ 13%, 1 ಕಪ್ ಪರ್ ಡೇ 27%, 2+ ಕಪ್ಸ್ ಪರ್ ಡೇ ಕುಡಿಯೋರು 45% ಇದ್ದಾರೆ. ಓಕೆ, ಎಸ್, 100% ಇಸ್ ನಥಿಂಗ್, 72% ಅಮೇರಿಕನ್ ಡ್ರಿಂಕ್ ಕಾಫಿ ಅನ್ನೋಂಥದ್ದು ಪ್ರೀವಿಯಸ್ ಸ್ಟಡಿ ಪ್ರಕಾರ. ಇಲ್ಲಿ ಬಂದುಬಿಟ್ರೆ ಸರ್ವೆಗೆ ಮಾಡಿದಾರಲ್ಲ, ಸರ್ವೆ ಬೇಸಿಸ್ ಮೇಲೆ ಬಂದರೆ ಮೀನ್ಸ್ ಅಬ್ಸರ್ವ್ ಮಾಡಿರುವಂಥದ್ದು ಡಾಟಾ ಇಲ್ಲಿ ಏನು ರೆಸ್ಪಾನ್ಸ್ 2 ಕಪ್ಸ್ ಪರ್ ವೀಕ್ ಕುಡಿಯೋರು ಎಷ್ಟಿದ್ದಾರೆ ಇಲ್ಲಿ 206. ಓಕೆ, ದಿಸ್ ಇಸ್ ಅಬ್ಸರ್ವ್ಡ್ ಡಾಟಾ, ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ. ಆ್ಯಂಡ್ 1 ಕಪ್ ಪರ್ ವೀಕ್ ಕುಡಿಯೋಂಥವ್ರು 193, ಆ್ಯಂಡ್ 1 ಕಪ್ ಪರ್ ಡೇ 462, ಆ್ಯಂಡ್ 2+ ಕಪ್ಸ್ ಪರ್ ಡೇ 739. ಓಕೆ, ಈ ಬೇಸಿಸ್ ಮೇಲೆ ನಾವೇನು ಮಾಡಬೇಕು, ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕು. ಸೊಲ್ಯೂಷನನ್ನು ನೋಡೋಣ. ಇಲ್ಲಿ ಕೊಟ್ಟಿರುವಂತಹ ರೆಸ್ಪಾನ್ಸಸ್ ಆ್ಯಂಡ್ ಫ್ರೀಕ್ವೆನ್ಸಿ ಅಂತ ಏನಿದೆಯಲ್ಲ, ದಿಸ್ ಇಸ್ ಸರ್ವೆ ಮೀನ್ಸ್ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ. ಇದು ನಾವೇನು ಮಾಡಬೇಕಾಗುತ್ತೆ, ಪ್ರೀವಿಯಸ್ ಸ್ಟಡಿ ಬೇಸಿಸ್ ಮೇಲೆ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸಿ ಫಸ್ಟ್ ಸ್ಟೇಜ್ ಏನಂತ ಹೇಳಿದ್ದೆ ನಾನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ, ಫಸ್ಟ್ ನಾವೇನು ಮಾಡಬೇಕು, ಹೈಪೋಥಿಸಿಸ್ನ ಸೆಟ್ ಮಾಡಬೇಕಾಗುತ್ತೆ. ನಲ್ ಹೈಪೋಥಿಸಿಸ್ ಆ್ಯಂಡ್ ಆಲ್ಟರ್ನೇಟಿವ್ ಹೈಪೋಥಿಸಿಸ್, ದಿಸ್ ದ ಫಸ್ಟ್ ಸ್ಟೆಪ್. ಓಕೆ, ಸೆಟ್ ಆಫ್ ದಿ ಹೈಪೋಥಿಸಿಸ್ ಅನ್ನುವಂಥದ್ದು. ದ ನಲ್ ಹೈಪೋಥಿಸಿಸ್ HO ಅಂತ ಕರಿತೀವಿ. ಏನಿಲ್ಲಿ ದ ಪಾಪ್ಯುಲೇಷನ್ ಫ್ರೀಕ್ವೆನ್ಸೀಸ್ ಮೀನ್ಸ್ ಅಬ್ಸರ್ವ್ಡ್ ಫ್ರೀಕ್ವೆನ್ಸೀಸ್ ಆರ್ ಈಕ್ವಲ್ ಟು ದಿ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್. ಓಕೆ, ಎಸ್, ಈಗ ನಾವು ಏನು ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಬಿಲೋ. ಆ್ಯಂಡ್ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಏನಿರುತ್ತೆ HA ಅಂತ ಹೇಳಿದ್ವಿ ನಾವು, ದಟ್ ಈಸ್ H1 ಆರ್ HA ಅಂತ ಹೇಳಿದ್ವಿ. ನಲ್ ಹೈಪೋಥಿಸಿಸ್ ಇಸ್ ಫಾಲ್ಸ್ ಮೀನ್ಸ್ ಪಾಪ್ಯುಲೇಷನ್ ಫ್ರೀಕ್ವೆನ್ಸೀಸ್ ಆರ್ ನಾಟ್ ಈಕ್ವಲ್ ಟು ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್. ಈ ರೀತಿ ನಾವು ಹೈಪೋಥಿಸಿಸ್ನ ಸೆಟ್ ಮಾಡಿದ್ವಿ. ಸಿ ಆಲ್ಫಾ ಎಷ್ಟಿದೆ, ಲೆವೆಲ್ ಆಫ್ ಸಿಗ್ನಿಫಿಕೆನ್ಸು 0.05, ದಟ್ ಈಸ್ ನಥಿಂಗ್ ಬಟ್ 5%. ಓಕೆ, ನೆಕ್ಸ್ಟ್ ಡಿಗ್ರಿ ಆಫ್ ಫ್ರೀಡಮಿಗೆ ಬಂದುಬಿಟ್ರೆ ಎಷ್ಟಿದೆ ವೇರಿಯೇಬಲ್ಸ್, ಓಕೆ, ಎಷ್ಟಿದೆ 4 ವೇರಿಯೇಬಲ್ಸ್ ಇದೆ. ಎಷ್ಟಿದೆ 4 ವೇರಿಯೇಬಲ್ಸ್, 15%, 13, 27 ಆ್ಯಂಡ್ 45%. ಡಿಗ್ರಿ ಆಫ್ ಫ್ರೀಡಮಿಗೆ ನಾನು ಏನಂತ ಹೇಳಿದೆ, ಡಿಗ್ರಿ ಆಫ್ ಫ್ರೀಡಮ್ ಈಕ್ವಲ್ಸ್ n-1. ಓಕೆ, n ಈಸ್ 4 -1 ಅಂತ ಹೇಳಿದ್ರೆ ಇವಾಗ ಡಿಗ್ರಿ ಆಫ್ ಫ್ರೀಡಮ್ ಈಸ್ 3. ಸೇಮ್ ಇಲ್ಲೂ ಕೂಡ ಕ್ಯಾಲ್ಕುಲೇಟ್ ಅದೇ ರೀತಿ ಮಾಡಿದರೆ ಡಿಗ್ರಿ ಆಫ್ ಫ್ರೀಡಮ್ ಎಷ್ಟಂತ ಹೇಳ್ತಾರೆ, n-1, 4 -1 ದಟ್ ಈಸ್ 3. ಓಕೆ, ಈ ಡಿಗ್ರಿ ಆಫ್ ಫ್ರೀಡಮ್ 3 ಆ್ಯಂಡ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸಿಗೆ ನಾವು ಟೇಬಲ್ ವ್ಯಾಲ್ಯೂನ ನೋಡಬೇಕಾಗುತ್ತೆ. ಟೇಬಲ್ ವ್ಯಾಲ್ಯೂನ ಆಮೇಲೆ ನೋಡೋಣ. ಈಗ ನಾವೇನು ಮಾಡೋಣ, ಕೈ ಸ್ಕ್ವೇರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. ಮೀನ್ಸ್ ಟೆಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಅಂತಲೂ ಹೇಳ್ತಾರೆ. ಕೈ ಸ್ಕ್ವೇರ್ ವ್ಯಾಲ್ಯೂನ ಟೆಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಅಂತಲೂ ಹೇಳ್ತಾರೆ. ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ದ ಟೇಬಲ್ ಮುಖಾಂತರ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸ್ಟ್ಯಾಂಡರ್ಡ್ ಟೇಬಲ್ ಅಂತ ಏನಿಲ್ಲ, ಜನರಲ್ ಆಗಿ ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ನಾವೇನು ಕ್ಯಾಲ್ಕುಲೇಟ್ ಮಾಡ್ತಿದ್ವಿ, ವಿ ಆರ್ ಕ್ಯಾಲ್ಕುಲೇಟಿಂಗ್, ಓಕೆ, ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ ಆ್ಯಂಡ್ ಏನು ಮಾಡ್ತಾಯಿದ್ವಿ, ಕೈ ಸ್ಕ್ವೇರ್ ವ್ಯಾಲ್ಯೂ. ಸಿ ಫಸ್ಟ್ ನಾವೇನು ಮಾಡ್ತೀವಿ, ಫಸ್ಟ್ ಕಾಲಮ್ನಲ್ಲಿ ರೆಸ್ಪಾನ್ಸಸ್ಸನ್ನು ನೋಡ್ತೀವಿ. ಓಕೆ, ಇನ್ ಫಸ್ಟ್ ಕಾಲಮ್ ದಿಸ್ ಈಸ್ ರೆಸ್ಪಾನ್ಸಸ್. ದ ಸೆಕೆಂಡ್ ಕಾಲಮ್ ಏನಿದೆಯಲ್ಲ,
ಸೆಕೆಂಡ್ ಕಾಲಮ್ ಇದೆಯಲ್ಲ ದಟ್ ಈಸ್ ಪರ್ಸೆಂಟೇಜ್ ಆಫ್ ಕಾಫಿ ಡ್ರಿಂಕರ್ಸ್. 2 cups per week ಇರುವಂಥದ್ದು 15%, 1 cup per week ದಟ್ ಈಸ್ 13%, 1 cup per ಡೇ ಇರುವಂಥದ್ದು 27%, ಆ್ಯಂಡ್ 2+ cup per ಡೇ ಇರುವಂಥದ್ದು 45%. ಓಕೆ, ಎಸ್, ನಾವೀಗ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡೋಣ. ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ನಾವು ಯಾವ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ? 1600 ಕಾಫಿ ಡ್ರಿಂಕರ್ಸನ್ನು ಸರ್ವೆ ಮಾಡಿದ್ದಾರೆ. ಓಕೆ, 1600 ಇಂಟು 15% ಮಾಡ್ತೀವಿ ನಾವು. ಈ ಒಂದು ಸೆಲ್ಲಿಗೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ ಎಷ್ಟು ಬರುತ್ತೆ? 240 ಬರುತ್ತೆ. ಓಕೆ, 240. ನೆಕ್ಸ್ಟ್ ಇದೇ ರೀತಿ ನಾವು ನೆಕ್ಸ್ಟು ಸೆಲ್ಲಿಗೂ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ನ 1600. ಓಕೆ, 1600 ಇಂಟು 13%. ಓಕೆ, 13% ದಟ್ ಈಸ್ 208. ಆ್ಯಂಡ್ 1 ಕಪ್ ಪರ್ ಡೇಗೆ ಬಂದುಬಿಟ್ರೆ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ. 1600 ಇಂಟು 27%. 27% is nothing but 0.27 ಅನ್ನೋಂಥದ್ದು. ಮೀನ್ಸ್ 27 ಡಿವೈಡೆಡ್ ಬೈ 100 ಮಾಡಿದ್ರೆ 0.27 ಈ ಡೈರೆಕ್ಟಾಗಿ ತಗೊಂಡಿದ್ವಿ. 432 ಬರುತ್ತೆ. ದೆನ್ ಫಾರ್ ಲಾಸ್ಟ್ 2+ ಕಪ್ ಪರ್ ಡೇಸಿಗೆ ಬಂದುಬಿಟ್ರೆ 1600 ಇಂಟು 45%, 0.45 ಇಂಟು 1600 ಎಷ್ಟು ಬರುತ್ತೆ? 720 ಬರುತ್ತೆ. ಎಸ್, ಈ ರೀತಿ ನಾವು ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆ, ಅಬ್ಸರ್ವ್ಡ್ ಫ್ರೀಕ್ವೆನ್ಸೀಸ್ ಆಲ್ರೆಡಿ ಕೊಟ್ಟಿದ್ದಾರೆ ಪ್ರಾಬ್ಲಮ್ಮಿ. ಫಾರ್ ಎಕ್ಸಾಂಪಲ್ ಎಲ್ಲಿದೆ ಅಬ್ಸರ್ವ್ಡ್ ಫ್ರೀಕ್ವೆನ್ಸೀಸ್? ಎಸ್, ದೀಸ್ ಆರ್ ಆಲ್ ಅಬ್ಸರ್ವ್ಡ್ ಫ್ರೀಕ್ವೆನ್ಸೀಸ್. ಓಕೆ, ಅಬ್ಸರ್ವ್ಡ್ ಫ್ರೀಕ್ವೆನ್ಸೀಸ್ನ ನಾವು ಅಲ್ಲಿ ತಗೊಳ್ಳೋಣ. ಎಸ್, 2 ಕಪ್ ಪರ್ ವೀಕ್ ಇರುವಂಥವ್ರು ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಎಷ್ಟು ಅಂತ ಹೇಳಿದ್ದಾರೆ? ದಟ್ ಈಸ್ 208. ಆ್ಯಂಡ್ 1 ಕಪ್ ಪರ್ ವೀಕ್ ಇರುವಂಥದ್ದು 192. ನೆಕ್ಸ್ಟ್ 1 ಕಪ್ ಪರ್ ಡೇ ಇರುವಂಥದ್ದು 462. 2+ ಕಪ್ ಪರ್ ಡೇ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಎಷ್ಟಿದೆ? 739. ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದರೆ ನಾವೇನು ಮಾಡ್ತೀವಿ? ನೆಕ್ಸ್ಟ್ ಸ್ಟೆಪ್ ಏನಿದೆ? ಏನಂತ ಹೇಳಿದ್ದೆ ನಾನು? ನೆಕ್ಸ್ಟ್ ಸ್ಟೆಪ್ಪು ಡಿಫ್ರೆನ್ಸ್ನ ನಾವು ನೋಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ, ಥರ್ಡ್ ಸ್ಟೆಪ್ಪಲ್ಲಿ ಒಬ್ಟೈನ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಬ್ಸರ್ವ್ಡ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್. ಓಕೆ, ಅಬ್ಸರ್ವ್ಡ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿನ ಒಂದು ಡಿಫ್ರೆನ್ಸನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಮೀನ್ಸ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ನೀವು? ಎಸ್, O ಮೈನಸ್ ಇ. ಓಕೆ, ಅಬ್ಸರ್ವ್ಡ್ ಫ್ರೀಕ್ವೆನ್ಸಿಯಲ್ಲಿ ನಾವು ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿನ ಲೆಸ್ ಮಾಡ್ತೀವಿ. ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಈ ಒಂದು ಸೆಲ್ಲಿಗೆ ಸಂಬಂಧಪಟ್ಟ ಹಾಗೆ 20, ಜಸ್ಟ್ ಎ ಮಿನಿಟ್. ಎಸ್, ಈ ಒಂದು ಸೆಲ್ಲಿಗೆ ಸಂಬಂಧಪಟ್ಟ ಹಾಗೆ 206 ಮೈನಸ್, ಓಕೆ, ದಿಸ್ ಇಸ್ ಅಬ್ಸರ್ವ್ಡ್. 206 ಈಸ್ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ. ಆ್ಯಂಡ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಎಷ್ಟು ಬಂದಿದೆ? 240 ಬಂದಿದೆ. 240. ಓಕೆ, ನೀವು 206ನಲ್ಲಿ 240 ಲೆಸ್ ಮಾಡಿದ್ರೆ ಯು ವಿಲ್ ಗೆಟ್ ಹೌ ಮಚ್? ಯು ವಿಲ್ ಗೆಟ್ -34 ಅನ್ನುವಂಥದ್ದು. ಇದೇ ರೀತಿ ಎಲ್ಲ ಒಂದು ಸೆಲ್ಲಿಗೂ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಎಸ್, 1 ಕಪ್ ಪರ್ ವೀಕಿಗೆ ಬಂದುಬಿಟ್ರೆ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ 193 ಇದೆ. ಮೈನಸ್ ಮಾಡ್ತೀರಾ ಎಷ್ಟು? 208ನ ಮೈನಸ್ ಮಾಡಿದ್ರೆ ಯು ವಿಲ್ ಗೆಟ್ -15. ಅದೇ ರೀತಿ 1 ಕಪ್ ಪರ್ ವೀಕ್ಗೆ ಬಂದುಬಿಟ್ರೆ ಯು ವಿಲ್ ಗೆಟ್ O ಮೈನಸ್ ಇ ಎಷ್ಟು? 30 ಬರುತ್ತೆ. ಆ್ಯಂಡ್ 2+ ಕಪ್ಗೆ ಬಂದುಬಿಟ್ರೆ O ಮೈನಸ್ ಇ ಈಸ್ 19 ಬರುತ್ತೆ. ಈ ರೀತಿ ನಾವು O ಮೈನಸ್ ಇ ಥರ್ಡ್ ಸ್ಟೆಪ್ನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ಈ O ಮೈನಸ್ ಇನ ನಾವೇನು ಒಬ್ಟೈನ್ ಮಾಡಾದ್ಮೇಲೆ ಏನು ಮಾಡಬೇಕಾಗುತ್ತೆ? ಎಸ್, ನಾವೇನು ಮಾಡ್ತೀವಿ? ಸ್ಕ್ವಯರ್ ಮಾಡ್ತೀವಿ ಇದನ್ನು. ಓಕೆ, ಸ್ಕ್ವಯರ್ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಇದೇನು O ಮೈನಸ್ ಇ ವ್ಯಾಲ್ಯೂ ಇದೆಯಲ್ಲ, O ಮೈನಸ್ ಇ ವ್ಯಾಲ್ಯೂ ಅದನ್ನು ಸಮ್ ಮಾಡಿಬಿಟ್ರೆ, ಓಕೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಬಂದಾಗ, ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಗಾರ್ಡಿಂಗ್ ಚೈ ಸ್ಕ್ವಯರ್ ಅಂತ ಬಂದಾಗ, ದ ಸಮ್ ಆಫ್ ದಿ ಅಬ್ಸರ್ವ್ಡ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಇಸ್ ಆಲ್ವೇಸ್ 0 ಅಂತ ಹೇಳ್ತಾರೆ. ಓಕೆ, 0 ಬರುತ್ತೆ. ಹಾಗಾಗಿ ನಾವೇನು ಮಾಡಬೇಕು? ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತೀವಿ. O ಮೈನಸ್ ಇ ಹೋಲ್ ಸ್ಕ್ವಯರ್. ಏನು 34 ಇದೆಯಲ್ಲ, ಎಸ್, -34 ಇದನ್ನು ಸ್ಕ್ವಯರ್ ಮಾಡಬೇಕು. -34 ಇಂಟು -34 ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ. ಓಕೆ, 34 ಇಂಟು 34 ಮಾಡಿದ್ರೆ ಯು ವಿಲ್ ಗೆಟ್ ಹೌ ಮಚ್? ಯು ವಿಲ್ ಗೆಟ್ 1156. ಓಕೆ, ಈ ರೀತಿ ಎಲ್ಲ ಒಂದು ಸೆಲ್ಲಿಗೂ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಾರ್ ಇಲ್ಲಿ ಬಂದುಬಿಟ್ಟು -15 ನಾವು ಸ್ಕ್ವೇರ್ ಮಾಡಿದ್ರೆ -15 ಇಂಟು -15 ಯು ವಿಲ್ ಗೆಟ್ 225. ನೆಕ್ಸ್ಟ್ 30 ಇಂಟು 30 ಸ್ಕ್ವೇರ್ ಮಾಡ್ತೀವಿ. 30 ಸ್ಕ್ವೇರ್ ಅಂತ ಹೇಳಿದ್ರೆ ಯು ವಿಲ್ ಗೆಟ್ 900. ಅದೇ ರೀತಿ 19 ಸ್ಕ್ವೇರ್ ಮಾಡಿದ್ರೆ ಯು ವಿಲ್ ಗೆಟ್ 361. ಈ ರೀತಿ ನಾವೇನು ಮಾಡ್ತೀವಿ? O ಮೈನಸ್ ಇ ಹೋಲ್ ಸ್ಕ್ವೇರ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದುಬಿಟ್ರೆ
ಓ ಮೈನಸ್ ಈ ಹೋಲ್ ಸ್ಕ್ವೇರ್ ಇರುತ್ತಲ್ಲ ಅದನ್ನು ನಾವೇನು ಮಾಡ್ತೀವಿ, ಡಿವೈಡ್ ಮಾಡ್ತೀವಿ ಬೈ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ. ಓಕೆ, ರೆಸ್ಪೆಕ್ಟಿವ್ ಸೆಲ್ಲಿನ ಓಕೆ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿಯಿಂದ ನಾವೇನು ಮಾಡಬೇಕಾಗುತ್ತೆ, ಓ ಮೈನಸ್ ಈ ಹೋಲ್ ಸ್ಕ್ವೇರ್ನ ಡಿವೈಡ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾವೇನು ಮಾಡಬೇಕು, ಸಿ ಈ ಸೆಲ್ಲಿಗೆ 2 ಕಪ್ಸ್ ಪರ್ ವೀಕಿಗೆ ಓ ಮೈನಸ್ ಈ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಈ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಎಸ್ ಓ ಮೈನಸ್ ಈ ಹೋಲ್ ಸ್ಕ್ವೇರ್ ಎಷ್ಟು ಬಂದಿದೆ, 1156 ಡಿವೈಡೆಡ್ ಬೈ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಎಷ್ಟಿದೆ ಈ ಒಂದು ಸೆಲ್ಲಿಂದು 240 ಎಷ್ಟಿದೆ 240. ಓಕೆ, 1156 ಡಿವೈಡೆಡ್ ಬೈ 240 ಮಾಡಿದ್ರೆ ಯು ವಿಲ್ ಗೆಟ್ ದಿಸ್ ಅಮೌಂಟ್ 4.817. ಓಕೆ, ಈ ರೀತಿ ಎಲ್ಲ ಸೆಲ್ಲಿನ ಒಂದು ಓ ಮೈನಸ್ ಈ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಈ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್ ಎಷ್ಟು ಬರುತ್ತೆ, 1.082 ಆ್ಯಂಡ್ ಥರ್ಡ್ ಸೆಲ್ಲಿಗೆ ಸಂಬಂಧಪಟ್ಟ ಹಾಗೆ ಏನು 2.083 ಬರುತ್ತೆ ಆ್ಯಂಡ್ ಲಾಸ್ಟ್ ಒನ್ ಬಂದುಬಿಟ್ಟು 0.5014 ಬರುತ್ತೆ. ಓಕೆ, ಎಸ್, ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದು ಫಿಫ್ತ್ ಸ್ಟೆಪ್ನಲ್ಲಿ ಬಂದುಬಿಟ್ರೆ, ಫಿಫ್ತ್ ಸ್ಟೆಪ್ಪಿಗೆ ನಾವೇನು ಮಾಡ್ತೀವಿ, ಸಮ್ಮೇಷನ್ ಮಾಡ್ತೀವಿ. ಓಕೆ, ಸಮ್ಮೇಷನ್ ಅಂತ ಹೇಳಿದ್ರೆ ಇದು ಲಾಸ್ಟ್ ಏನು ಕಾಲಮ್ ಇದೆಯಲ್ಲ, ಲಾಸ್ಟ್ ಕಾಲಮ್, ಈ ಕಾಲಮಿನ ಎಲ್ಲ ವ್ಯಾಲ್ಯೂನು ಆ್ಯಡ್ ಮಾಡುವಂಥದ್ದು. ಈ ಕೈ ಸ್ಕ್ವೇರ್ ವ್ಯಾಲ್ಯೂನ ಒಂದು ಕೈ ಸ್ಕ್ವೇರ್ ಅಂತ ಬಂದಾಗ ಫಾರ್ಮುಲಾ ಏನು, ಕೈ ಸ್ಕ್ವೇರ್ ಈಕ್ವಲ್ಸ್ ಓ ಸಮ್ಮೇಷನ್ ಆಫ್ ಓ ಮೈನಸ್ ಈ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇ. ನಮಗೆ ಈಗೇನು ಸಿಕ್ಕಿದೆ, ಓ ಮೈನಸ್ ಈ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇ ಬಂದಿದೆ. ಎಲ್ಲ ಸೆಲ್ಲಿನ ಓ ಮೈನಸ್ ಈ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇನ ನಾವು ಆ್ಯಡ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಕೈ ಸ್ಕ್ವೇರ್ ವ್ಯಾಲ್ಯೂ ಸಿಗುತ್ತೆ. ಎಸ್, ಯಾವ ರೀತಿ ಆ್ಯಡ್ ಮಾಡ್ತೀರಾ, 4.817 ಪ್ಲಸ್ 1.082 ಪ್ಲಸ್ 2.083 ಪ್ಲಸ್ 0.5014 ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ ದ ಏನಂತ ಹೇಳ್ತೀವಿ, ಕೈ ಸ್ಕ್ವೇರ್ ವ್ಯಾಲ್ಯೂ. ದ್ಯಾಟ್ ಈಸ್ ಎಷ್ಟು ಬರುತ್ತೆ ಕೈ ಸ್ಕ್ವೇರ್ ವ್ಯಾಲ್ಯೂ, ಎಸ್ 8.483. ಓಕೆ, 8.483. ಈಗೇನು ಮಾಡ್ತೀವಿ ನಾವು, ಫಾರ್ ಎ 0. ಏನು ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ 5% ಆ್ಯಂಡ್ ಡಿಗ್ರಿ ಆಫ್ ಫ್ರೀಡಮ್ n-1 ಏನಿದೆಯಲ್ಲ 3 ಬಂದಿದೆ ಡಿಗ್ರಿ ಆಫ್ ಫ್ರೀಡಮಿಗೆ, ನಾವು ಕ್ರಿಟಿಕಲ್ ವ್ಯಾಲ್ಯೂನ ನೋಡಬೇಕಾಗುತ್ತೆ. ನಮಗೆ ಕೈ ಸ್ಕ್ವೇರ್ ವ್ಯಾಲ್ಯೂ ಸಿಕ್ತು, ಕೈ ಸ್ಕ್ವೇರ್ ವ್ಯಾಲ್ಯೂ ಸಿಕ್ಕಿದೆ ನಮಗೆ, ದಟ್ ಈಸ್ 8.483 ಅನ್ನೋಂಥದ್ದು. ನಮಗೆ ಕ್ರಿಟಿಕಲ್ ವ್ಯಾಲ್ಯೂ, ಟೇಬಲ್ ವ್ಯಾಲ್ಯೂ ಆಫ್ ಕೈ ಸ್ಕ್ವೇರ್ ಬೇಕು. ಎಸ್, ಅದನ್ನು ಏನು ಮಾಡಬೇಕಾಗುತ್ತೆ ನಾವು, 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಆ್ಯಂಡ್ ಡಿಗ್ರಿ ಆಫ್ ಫ್ರೀಡಮ್ ದಟ್ ಈಸ್ 3. ಎಸ್, ಅದನ್ನು ನಾವು ಚೈ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ ಟೇಬಲ್ನಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ, ನೋಡಬೇಕಾಗುತ್ತೆ. ಸಿ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್, ಡಿಗ್ರಿ ಆಫ್ ಫ್ರೀಡಮ್ 3. ನೋಡಿ ಇಲ್ಲಿ ಟೇಬಲ್ ನೋಡೋಣ. ಎಸ್, ಟೇಬಲ್ನಲ್ಲಿ ಸಿ ಎಲ್ಲಿದೆ ಡಿಗ್ರಿ ಆಫ್ ಫ್ರೀಡಮ್ ಎಷ್ಟು, ನಮ್ಮದು 3 ಇದೆ. ಡಿಗ್ರಿ ಆಫ್ ಫ್ರೀಡಮ್ ಎಷ್ಟಿದೆ, 3 ಇದೆ. ಓಕೆ, 5% ಅಂತ ಹೇಳಿದ್ರೆ 0.05. ಓಕೆ, ಎಸ್, ಡಿಗ್ರಿ ಆಫ್ ಫ್ರೀಡಮ್ 3ಗೆ ಅಟ್ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ 5%, ದಟ್ ಈಸ್ 0.05ಗೆ ವ್ಯಾಲ್ಯೂ ಏನು ಬಂದಿದೆ ಇಲ್ಲಿ, ದ ವ್ಯಾಲ್ಯೂ ಈಸ್ 7.815. ಓಕೆ, ದಿಸ್ ಇಸ್ ದ ಟೇಬಲ್ ವ್ಯಾಲ್ಯೂ ಆಫ್ ಕೈ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್. ಇದನ್ನು ನಾವು ಅಲ್ಲಿ ನೋಡೋಣ, ಆ ಒಂದು ಸ್ಲೈಡ್ನಲ್ಲಿ. ಎಸ್, ಇಲ್ಲಿದೆ ನೋಡಿ, ಸೇಮ್ ವ್ಯಾಲ್ಯೂ. ಎಸ್, 7.8151 ಅನ್ನುವಂಥದ್ದು. ಓಕೆ, ನಮಗೆ ಕೈ ಸ್ಕ್ವೇರ್ ವ್ಯಾಲ್ಯೂನೂ ಸಿಕ್ತು, ಟೇಬಲ್ ವ್ಯಾಲ್ಯೂನೂ ಸಿಕ್ತು. ಈಗ ನಾವೇನು ಮಾಡಬೇಕಾಗುತ್ತೆ, ಕಂಪೇರ್ ಮಾಡಬೇಕಾಗುತ್ತೆ, ನಲ್ಲ ಹೈಪೋಥಿಸಿಸ್ನ ರಿಜೆಕ್ಟ್ ಮಾಡಬೇಕು ಅಥವಾ ಅಕ್ಸೆಪ್ಟ್ ಮಾಡಬೇಕು ಅನ್ನೋವಂಥದ್ದಕ್ಕೆ. ಸಿ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನಾವು ಅಕ್ಸೆಪ್ಟ್ ಆರ್ ರಿಜೆಕ್ಟ್ ಮಾಡಬೇಕಾದ್ರೆ ಹೈಪೋಥಿಸಿಸನ್ನು ಏನು ಮಾಡಬೇಕಾಗುತ್ತೆ, ಕಂಪೇರ್ ಮಾಡಬೇಕಾಗುತ್ತೆ. ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಆಫ್ ಕೈ ಸ್ಕ್ವೇರ್ ವಿತ್ ಕ್ರಿಟಿಕಲ್ ವ್ಯಾಲ್ಯೂ, ದಟ್ ಈಸ್ ಟೇಬಲ್ ವ್ಯಾಲ್ಯೂ ಆಫ್ ಕೈ ಸ್ಕ್ವೇರ್. ಸಿ ನಮ್ಮ ಒಂದು ರಿಸಲ್ಟು ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಆಫ್ ಕೈ ಸ್ಕ್ವೇರ್ ಇಸ್ 8.483. ಓಕೆ, ಇಲ್ಲಿ ನೋಡಿ ಸ್ಟೆಪ್ 6ನಲ್ಲಿ ಈಸ್ ದೇರ್ ಎನಫ್ ಎವಿಡೆನ್ಸ್ ಟು ರಿಜೆಕ್ಟ್ HO ಅನ್ನುವಂಥದ್ದು ಕ್ವಶನ್ ಮಾರ್ಕ್ ನಮ್ಮದು. ಓಕೆ, ಎಸ್, ನಮ್ದು ಏನಿದೆ HO ಏನಿದೆ, ಏನಂತ ತಗೊಂಡಿವಿ ನಾವು, ಏನಂತ ತಗೊಂಡಿದ್ದೀವಿ, ಎಸ್ HOನ ನಾವು ಪಾಪ್ಯುಲೇಷನ್ ಫ್ರೀಕ್ವೆನ್ಸೀಸ್ ಮೀನ್ಸ್ ಅಬ್ಸರ್ವ್ಡ್ ಫ್ರೀಕ್ವೆನ್ಸೀಸ್ ಆರ್ ಈಕ್ವಲ್ ಟು ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ ಅಂತ ತಗೊಂಡಿದ್ದೀವಿ ನಾವು. ಓಕೆ, 72% ಏನಿದೆಯಲ್ಲ ಆ ಡಾಟಾ ಅದು ಈಕ್ವಲ್ ಆಗಿದೆ. ಓಕೆ, ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸಿಗೆ, ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ ಇಸ್ 72% ಏನು ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಅದು. ಎಸ್, ಏನು ಗಿವನ್ ಫ್ರೀಕ್ವೆನ್ಸೀಸ್ ಅಬ್ಸರ್ವ್ಡ್ ಏನು ಕೊಟ್ಟಿದ್ದಾನಲ್ಲ
ಈಕ್ವಲ್ ಆಗಿದೆ ಅನ್ನೋಂಥದ್ದು. ಎಸ್, ಹೈಪೋಥಿಸಿಸಿಗೆ ಬಂದುಬಿಟ್ರೆ ಇಲ್ಲಿ ನಾವು ರಿಜೆಕ್ಟ್ ಮಾಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದರೆ, ಯಾವಾಗ ರಿಜೆಕ್ಟ್ ಮಾಡ್ತೀವಿ ನಲ್ ಹೈಪೋಥಿಸ್ನ ನಾವು, ಕಾಂಪ್ಯೂಟೆಡ್ ವ್ಯಾಲ್ಯೂ ಆಫ್ ಕೈ ಸ್ಕ್ವೇರ್ ಈಸ್ ಗ್ರೇಟರ್ ದ್ಯಾನ್ ದಿ ಟೇಬಲ್ ವ್ಯಾಲ್ಯೂ ಇದ್ದಾಗ. ಎಸ್, ನಮ್ಮಲ್ಲಿ ನೋಡಿ ಕಾಂಪ್ಯೂಟೆಡ್ ವ್ಯಾಲ್ಯೂ 8.483 ಇದೆ, ಗ್ರೇಟರ್ ಇದೆ, ಜಾಸ್ತಿ ಇದೆ. ಟೇಬಲ್ ವ್ಯಾಲ್ಯೂ 7.813. ಓಕೆ, 8.483 ಈಸ್ ಕಾಂಪ್ಯೂಟೆಡ್ ವ್ಯಾಲ್ಯೂ ಆಫ್ ಕೈ ಸ್ಕ್ವೇರ್ is greater than 7.815, that is table value. ಎಸ್, ಯಾವಾಗ ನಾವು ಕಾಂಪ್ಯೂಟೆಡ್ ವ್ಯಾಲ್ಯೂ ಆಫ್ ಕೈ ಸ್ಕ್ವೇರ್ ಇಸ್ ಗ್ರೇಟರ್ ದ್ಯಾನ್ ದಿ ಟೇಬಲ್ ಇರುತ್ತೋ ನಾವೇನು ಮಾಡಬೇಕಾಗುತ್ತೆ, ವಿ ರಿಜೆಕ್ಟ್ ದಿ HO, ಮೀನ್ಸ್ ನಾವು ನಲ್ ಹೈಪೋಥಿಸಿಸ್ನ ರಿಜೆಕ್ಟ್ ಮಾಡ್ತೀವಿ. ದಟ್ ಮೀನ್ಸ್ ಆಲ್ಟರ್ನೇಟಿವ್ ಹೈಪೋಥಿಸಿಸ್ನ ಅಕ್ಸೆಪ್ಟ್ ಮಾಡ್ತೀವಿ. ದೇರ್ ಫೋರ್ ಈ ಒಂದು ಪ್ರಾಬ್ಲಮ್ನಲ್ಲಿ ಇನ್ಫರೆನ್ಸ್ ಈ ರೀತಿ ಇರುತ್ತೆ. ಸಿನ್ಸ್ ಕೈ ಸ್ಕ್ವಯರ್ ದಟ್ ಈಸ್ 8.483 is greater than 7.814 ಇದೆ, ಟೇಬಲ್ ವ್ಯಾಲ್ಯೂಗಿಂತ ಜಾಸ್ತಿ ಇದೆ. ಎಸ್, ಈಗಂತ ಏನಂತ ನಾವು ಇನ್ಫಾರ್ಮ್ ಮಾಡಬಹುದು, ದೇರ್ ಈಸ್ ಎನಫ್ ಸ್ಟ್ಯಾಟಿಸ್ಟಿಕಲ್ ಎವಿಡೆನ್ಸ್. ಓಕೆ, ಎನಫ್ ಸ್ಟ್ಯಾಟಿಸ್ಟಿಕಲ್ ಎವಿಡೆನ್ಸ್ ಇದೆ ಟು ರಿಜೆಕ್ಟ್ ದಿ ನಲ್ ಹೈಪೋಥಿಸಿಸ್ ಅಂತ ಹೇಳ್ಬೋದು, ಆ್ಯಂಡ್ ಟು ಬಿಲೀವ್ ದಟ್ ದ ಓಲ್ಡ್ ಪರ್ಸೆಂಟೇಜಸ್ ನೋ ಲಾಂಗರ್ ಹೋಲ್ಡ್. ಓಕೆ, ಈ ರೀತಿ ನಾವು ಕೈ ಸ್ಕ್ವಯರ್ ಟೆಸ್ಟನ್ನು ಅಪ್ಲೈ ಮಾಡ್ತೀವಿ, ಕೈ ಸ್ಕ್ವಯರ್ ರಿಲೇಟೆಡ್ ಆಗಿರುವಂತಹ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀವಿ. ಎಸ್ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಅಬೌಟ್ ದ ಇಲ್ಲಸ್ಟ್ರೇಷನ್. ಆ್ಯಂಡ್ ಈಗ ಈ ಒಂದು ಸೆಷನನ್ನು ಎಂಡ್ ಮಾಡುವಂತಹ ಟೈಮ್. ಸೊ ಡಿಯರ್ ಸ್ಟೂಡೆಂಟ್ಸ್, ಟಿಲ್ ನಾವು ವಿ ಡಿಸ್ಕಸ್ಡ್ ಅಬೌಟ್, ಇಲ್ಲಿವರೆಗೂ ಏನೇನು ಡಿಸ್ಕಸ್ ಮಾಡಿದ್ದೀವಿ ಅನ್ನೋದನ್ನು ನೋಡೋಣ. ಫಸ್ಟಿಗೆ ನಾವು ಯೂಸಸ್ ಆಫ್ ಕೈ ಸ್ಕ್ವೇರ್ನ ನೋಡಿದ್ವಿ. ಓಕೆ, ಗುಡ್ನೆಸ್ ಆಫ್ ಫಿಟ್ ಆಗಿ, ಆ್ಯಂಡ್ ಇಂಡಿಪೆಂಡೆನ್ಸ್ ಆಫ್ ಅಟ್ರಿಬ್ಯೂಟ್ ಆಗಿ, ಆ್ಯಂಡ್ ಟೆಸ್ಟ್ ಆಫ್ ಹೋಮಿಜಿನಿಟಿ ಆಗಿ ನಾವು ಕೈ ಸ್ಕ್ವೇರ್ ಟೆಸ್ಟನ್ನು ಯೂಸ್ ಮಾಡ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಏನು ನೋಡಿದ್ವಿ, ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಅಪ್ಲೈಯಿಂಗ್ ಕೈ ಸ್ಕ್ವೇರನ್ನು ನೋಡಿದ್ವಿ. ಆ್ಯಂಡ್ ಲಾಸ್ಟ್ಲಿಗಾಗಿ ಒಂದು ಇಲಿಸ್ಟ್ರೇಷನ್ನ ಸಾಲ್ವ್ ಮಾಡಿದ್ವಿ. Okay, now conclusion part. See, from the above discussions we can conclude that it may be clearly understood that chi-square test ಏನಿದೆಯಲ್ಲ, chi-square test only tells us the probability of independence of the distribution of data, or in simple terms ಅಲ್ಲಿ ಹೇಳಬೇಕಂದ್ರೆ it will only test that whether two variables are associated with each other or not ಅನ್ನುವಂಥದ್ದು. chi-square test ಏನಿದೆಯಲ್ಲ, ಓನ್ಲಿ ಏನು ವೇರಿಯೇಬಲ್ಸ್ ಇದೆಯಲ್ಲ, ಅಟ್ರಿಬ್ಯೂಟ್ಸ್ ಇದೆಯಲ್ಲ, ಅಸೋಸಿಯೇಟ್ ಆಗಿದೆಯೋ ಅಥವಾ ಇಲ್ಲವೋ ಅನ್ನುವಂಥದ್ದನ್ನು ಹೇಳುತ್ತೆ ಹೊರತು. ಓಕೆ, ಬಟ್ ಕೈ ಸ್ಕ್ವೇರ್ ಟೆಸ್ಟ್ ಏನಿದೆಯಲ್ಲ, ಕೈ ಸ್ಕ್ವೇರ್ ಟೆಸ್ಟ್ ನಾಟ್ ಎ ಮೆಜರ್ ಅಂತ ಹೇಳ್ತೀವಿ ನಾವು. ಓಕೆ, ಇದು ಯಾವುದೇ ರೀತಿಯ ಡಿಗ್ರಿ ಆಫ್ ರಿಲೇಷನ್ಶಿಪ್ಪನ್ನು ಮೆಜರ್ ಮಾಡೋದಿಲ್ಲ, ಅಥವಾ is not a measure of ಅಂತ ಹೇಳ್ಬೋದು ದ ಫಾರ್ಮ್ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಅಟ್ರಿಬ್ಯೂಟ್ಸ್. ಓಕೆ, ಒಂದು ಅಟ್ರಿಬ್ಯೂಟ್ ಎರಡು ವೇರಿಯೇಬಲ್ಸ್ ಅಸೋಸಿಯೇಟ್ ಆಗಿದೆನಾ, ಓಕೆ, ಅಥವಾ ಇಲ್ಲ ಅನ್ನೋದನ್ನು ನಾವು ಕೈ ಸ್ಕ್ವೇರಿಂದ ನಾವು ತಿಳಿಬಹುದೇ ಹೊರತು ಎಷ್ಟರ ಮಟ್ಟಿಗೆ ರಿಲೇಷನ್ಶಿಪ್ ಇದೆ ಅನ್ನೋದನ್ನು ನಾವು ಮೆಜರ್ ಮಾಡಲಿಕ್ಕೆ ಕೈ ಸ್ಕ್ವೇರ್ನಲ್ಲಿ ಆಗೋದಿಲ್ಲ. ಓಕೆ, ಇಟ್ ವಿಲ್ ನಾಟ್ ಟೆಲ್ ಅಸ್ ದಟ್ ಹೌ ಕ್ಲೋಸ್ಲಿ ದೇ ಆರ್ ಅಸೋಸಿಯೇಟ್, ಎಷ್ಟು ಕ್ಲೋಸ್ ಆಗಿದೆ. ಓಕೆ, ಡಿಗ್ರಿ ಆಫ್ ರಿಲೇಷನ್ಶಿಪ್ ಎಷ್ಟಿದೆ, ಫಾರ್ಮ್ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ಟೂ ವೇರಿಯಬಲ್ ಏನು ಅನ್ನೋದನ್ನು ನಾವು ಕೈ ಸ್ಕ್ವೇರ್ನಲ್ಲಿ ನೋಡೋದಿಲ್ಲ. ಓನ್ಲಿ ಟೂ ಅಟ್ರಿಬ್ಯೂಟ್ಸ್ ಏನು ಅಸೋಸಿಯೇಟ್ ಆಗಿದೆನಾ ಅಥವಾ ಇಂಡಿಪೆಂಡೆಂಟ್ ಆಗಿದೆನಾ ಅನ್ನೋದನ್ನು ನಾವು ಚೆಕ್ ಮಾಡಬಹುದು, ಟೂ ಆರ್ ಮೋರ್ ವೇರಿಯಬಲ್ಸ್. ಓಕೆ, ದಿಸ್ ಈಸ್ ಅಬೌಟ್ ಕನ್ಕ್ಲೂಷನ್. ಡಿಯರ್ ಸ್ಟೂಡೆಂಟ್ಸ್, ರೆಫರೆನ್ಸ್ಗೆ ಬಂದರೆ CR ಕೊತಾರಿ ಬುಕ್ ಇದೆ, ಆ್ಯಂಡ್ ಕೃಷ್ಣಸ್ವಾಮಿ ಅವರ ಬುಕ್ ಇದೆ, ಕೂಪರ್ ಇದೆ. ಓಕೆ, ಆ್ಯಂಡ್ ಲಾಸ್ಟ್ಲಿ ಇಂಪಾರ್ಟೆಂಟ್ ಬಂದುಬಿಟ್ರೆ SP ಗುಪ್ತಾ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್, ಆ ಬುಕ್ಕನ್ನು ನೀವು ನೋಡ್ಬೋದು, ಸುಲ್ತಾನ್ ಚಂದ್ ಆ್ಯಂಡ್ ಸನ್ಸ್ ಅನ್ನುವಂಥದ್ದು. CR ಕೊತಾರಿ ಆ್ಯಂಡ್ SP ಗುಪ್ತಾ ಚೆನ್ನಾಗಿದೆ, ಅದನ್ನು ರೆಫರ್ ಮಾಡ್ಬೋದು ನೀವು. ಆ್ಯಂಡ್ ಇಂಟರ್ನೆಟ್ ಸೋರ್ಸಸ್ಗೆ ಬಂದಾಗ ನಾನು ಲಿಂಕ್ಸನ್ನು ಪ್ರೊವೈಡ್ ಮಾಡಿದ್ದೀನಿ, ಆ ಲಿಂಕ್ಸನ್ನು ನೀವು ರೆಫರ್ ಮಾಡ್ಬೋದು. ಓಕೆ, ಆ್ಯಂಡ್ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ರೆಫರೆನ್ಸಸನ್ನು ನೀವು ಯೂಸ್ ಮಾಡ್ಕೊಳ್ಳಿ, ಇದರಿಂದ ಮೋರ್ ಇನ್ಫಾರ್ಮೇಷನ್ ಸಿಗುತ್ತೆ ಅಬೌಟ್ ಕೈ ಸ್ಕ್ವೇರ್ ಟೆಸ್ಟ್. ಫೈನಲಿ, ಥ್ಯಾಂಕ್ ಯು ಆಲ್, ಹ್ಯಾವ್ ಎ ನೈಸ್ ಡೇ.